29 years ಇಂದ ಬೇರೆ 2 strokes. ಬರೀ 2 stroke. ಒನ್ ಆಫ್ ದಿ 2 stroke ಅಂಗಡಿ ನಮ್ಮ ದೇಶದೊಳಗೆ ಅಂತ ಹೇಳ್ಬೋದು. ನಮ್ಮ ಬ್ಯಾಂಗ್ಳೂರಲ್ಲಿ ಇಲ್ಲ, ಕರ್ನಾಟಕ, ಇಂಡಿಯಾದಲ್ಲಿ ಯಾರು ಈ ವಿಡಿಯೋ ಮಾಡಿಲ್ಲ. ಫಸ್ಟ್ ಟೈಮ್ ನಾವೇ ಮಾಡ್ತಾ ಇರೋದು. RD ಸ್ಪೇರ್ಸ್ ಎಲ್ಲ ನಿಮ್ಗೋಸ್ಕರ ಇಲ್ಲಿ ಡಿಸ್ಪ್ಲೇ ಇದೆ ನೋಡಿ. ಸೊ ಇದು ಮಾತ್ರ ಇಲ್ಲ, ಅಂಕಲ್ ಹತ್ರ ತುಂಬಾ ಇದೆ. ಯಾವ್ಯಾವ ತರ ಸ್ಪೇರ್ಸ್ ಅಲ್ಲಿ ನೀವು ಸ್ಪೆಷಲಿಸ್ಟ್ ಅಂಕಲ್? RD 350, ಓಕೆ, RX 135, RX 100, RXZ, ಆಮೇಲೆ SD, ಜಾವಾ, ರೋಡ್ ಕಿಂಗ್, ಕ್ಲಾಸಿಕ್, CL2, ಆಮೇಲೆ ಬಂದು ಶೋಗನ್. ಸೊ ಇವಾಗ ಬಂದ್ಬಿಟ್ಟು RXZ ಸ್ಪೇಸ್ ನೋಡ್ತಾ ಇದ್ವಿ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನಿಮ್ಗೆ 100, 135 ಸ್ಪೇಸ್ ಎಲ್ಲ ಈಸಿಯಾಗಿ ಸಿಗ್ಬಿಡುತ್ತೆ. Z ಸ್ಪೇಸ್ ಬಂದ್ಬಿಟ್ಟು ಸ್ವಲ್ಪ ರೇರು. ಸೊ ನಮ್ಮ ಬ್ಯಾಂಗ್ಳೂರಲ್ಲೇ ಸಿಗುತ್ತೆ ನಿಮಗೆ RXZ ಸ್ಪೇರ್ಸ್ ಬೇಕಂದ್ರೂ. ಅಂಕಲ್ ಏನೇನು ಸ್ಪೇರ್ಸ್ ಇದೆ, ಸೊ ಏನೇನು ಡೀಲ್ ಮಾಡ್ತೀರಾ RXZ? ಇದೆಲ್ಲ ಬಂದು 30 ವರ್ಷ ಓಲ್ಡ್ ಸ್ಟಾಕ್. ಸೊ ನೋಡ್ಕೊಳ್ಳಿ, ಇದೆಲ್ಲ ಒರಿಜಿನಲ್ ಸ್ಪೇರ್ಸು, 30 years ಓಲ್ಡ್ ಸ್ಟಾಕ್ ಅಂತ ಇದೆಲ್ಲ. ಸೊ ಅಂಕಲ್ ಹತ್ರ ಮಾತ್ರ ಇದೆ, ಇದೆಲ್ಲ ಸಿಗುತ್ತೆ. ಇವ್ರು ನಮ್ಮ ಪಾರ್ಟ್ನರು, ನಾನು ಇಲ್ಲಾದ್ರೆ ಅವರು ನೋಡ್ಕೊಂತಾರೆ. ಫೋನ್ ನಂಬರ್ಸ್ 2 ಕೊಟ್ಟಿದ್ದೀನಿ. GB ಅಂದ್ರೆ GB ವೆಂಕಟೇಶ್ ಅಂತ, AB ಅಂದ್ರೆ ಅಮಿತ್ ಭಂಡಾರಿ ಅಂತ. ಸೊ ಎಂಟೈರ್ ಬ್ಯಾಂಗ್ಳೂರಲ್ಲಿ ಇರ್ಬೋದು, ಕರ್ನಾಟಕದಲ್ಲಿ ಇರ್ಬೋದು, ಅಂಕಲ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪರ್ಸನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2 stroke ಬೈಕ್ ಅಲ್ಲ, ಅಂಕಲೇ ಬಂದ್ಬಿಟ್ಟು ಲೈಫ್ ಕೊಡ್ತಾ ಇದ್ದಾರೆ ಸ್ಪೇಸ್ ಮುಖಾಂತರ. ಶಿಫ್ಟರ್ ಸ್ಪ್ರಿಂಗ್ಸ್ ಇದೆಲ್ಲ ಯಾರು ಸ್ಪ್ರಿಂಗ್ಸ್ ಎಲ್ಲ ಯಾರು ಮಾಡ್ತಾ ಇಲ್ಲ. ನಾವು ಸ್ಪ್ರಿಂಗ್ಸ್ ಎಲ್ಲ ನಾವು ಫ್ಯಾಬ್ರಿಕೇಟ್ ಮಾಡಿಕೊಡ್ತೀವಿ. ಗ್ರೇಡ್ 3 ಒಳ್ಳೆ ಕ್ವಾಲಿಟಿ. ಸೊ 130 rupees ಮಾತ್ರ. SD ಪೆಟ್ರೋಲ್ ಕ್ಯಾಪ್. ಸೊ ಇದು ಸರ್, ಅದು ಬಂದು ಜಾವಾಗೆ ಏನ್ ಪ್ರೈಸ್ ಬರುತ್ತೆ? ಇದು ಬಂದು 800 ರೂಪಾಯಿ ಬರುತ್ತೆ. 800 rupees. ಒರಿಜಿನಲ್ ಅಂಕಲ್? ಒರಿಜಿನಲ್ ಫ್ಯಾಕ್ಟ್ರಿ ಮೇಡ್. ಒಳಗಡೆ ಎಲ್ಲ ಇದೆಲ್ಲ ಇದೆ ನೋಡಿ, ನಂಬರ್ಸ್ ಎಲ್ಲ ಇದೆ ನೋಡಿ. ಸೊ ಇದೆಲ್ಲ ನಾರ್ಮಲ್ ಕಾಮನ್ RX ಎಲ್ಲ ಇರುತ್ತೆ. RXZ ನಿಮ್ಗೆ ಯೂನಿಕ್ ಆಗಿ ಬೇಕು ಅಂದ್ರೆ ಸೊ ಈ ತರ ಕಲರ್ಸ್ ಎಲ್ಲ ನೀವು ಟ್ರೈ ಮಾಡ್ಬೋದು. ಕರೆಕ್ಟ್ ಅಲ್ಲ ಸರ್? ಆಲ್ ದೀಸ್ ಆರ್ ಯೂನಿಕ್ ಒನ್ಸ್, ರೈಟ್? ಸೊ ನೋಡ್ಕೊಳ್ಳಿ, ಇದೆಲ್ಲ ಬಂದು 950 ರೂಪೀಸ್ ಆಗುತ್ತೆ. ಸೊ ನೋಡ್ಕೊಳ್ಳಿ, ಒಂಥರ ಯೂನಿಕ್ ಆಗಿದೆ ಈ ಕಲರ್ಸ್ ಎಲ್ಲ. ನೀವು ನೋಡ್ತಾನೆ ಇರ್ಬೋದು RD ಮಾಸ್ಕ್. ಇದು ಎಲ್ಲ ಗಾಡಿಗಳು ಸೇರಿ ಒಂದು 50,000 ಐಟಮ್ಗಳಿರುತ್ತೆ. 50,000 ಐಟಮ್ಗಳು ಅಂದ್ರೆ ನೋಡ್ಕೊಳ್ಳಿ, 50,000 ಸ್ಪೇರ್ಸ್ ಇರುತ್ತೆ ವಿಂಟೇಜ್ ಗಾಡಿಗೆ. 1.5 year I'm used to it. ಓಕೆ, ಇಲ್ಲೇ ಪರ್ಚೇಸ್ ಮಾಡೋದು ಸ್ಪೇರ್ಸ್ ಎಲ್ಲ. ಪ್ರೈಸಸ್ ಎಲ್ಲ Prices ಎಲ್ಲ affordable sir. ಅಫೋರ್ಡಬಲ್ ಇದೆ. ಮೋಸ್ಟ್ ಡಿಮ್ಯಾಂಡಿಂಗ್ RX ಸ್ಪೇರ್ಸ್. ಹೌದು, ನೆಕ್ಸ್ಟ್ RX ಸ್ಪೇರ್ಸ್ ಕಂಪ್ಲೀಟ್ ಆಗಿ ನೋಡೋಣ. ಕೇರಳ ಅಂದ್ರೆ ಕ್ಯಾಲಿಕಟ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಕೇರಳ ಕ್ಯಾಲಿಕಟ್ ಇಂದ ಇಲ್ಲಿ ಬಂದಿದ್ದಾರೆ ಸ್ಪೇರ್ಸ್ ಇಸ್ಕೊಳ್ಳಕ್ಕೆ. ಸೂಪರ್ ಪ್ರೈಸ್ ನೋಡ್ಕೊಳ್ಳಿ. ಇದೆಲ್ಲ 4 ಬರುತ್ತೆ ಸ್ಟಿಕರ್ಸು. ಸೊ ಬ್ಲ್ಯಾಕ್ ಅಲ್ಲಿ ಬೇಕಂದ್ರೆ ಬ್ಲ್ಯಾಕ್ ಸಿಗುತ್ತೆ, ಬ್ಲೂ ಅಲ್ಲಿ ಸಿಗುತ್ತೆ, ಯೆಲ್ಲೋ ಅಲ್ಲಿ ಇದೆ, ತುಂಬಾ ಕಲರ್ಸ್ ಇದೆ. ನೋಡ್ಕೊಳ್ಳಿ, ಇದು RX ಎಲ್ಲ ಡೆಲಿವರಿ ವಿಡಿಯೋ ಮಾಡಿದ್ವಿ. ಸೊ ಜಾಕ್ ಬ್ರೋ ಇದ್ದಾರೆ. ಜಾಕ್ ಬ್ರೋನು ಇಲ್ಲೇ ಬಂದ್ಬಿಟ್ಟು ಸ್ಪೇರ್ಸ್ ಎಲ್ಲ ಇಸ್ಕೊಳ್ಳೋದು. ಬ್ರೋ ಎಷ್ಟು ವರ್ಷದಿಂದ ಇಲ್ಲಿ ಇಸ್ಕೊಂತಾ ಇದ್ದೀರಾ? ಆಲ್ಮೋಸ್ಟ್ ನಾನು ಒಂದು 12 years ಇಂದ ಬರ್ತಾ ಇದ್ದೀನಿ. ಬಿಫೋರ್ ಗ್ಯಾರೇಜ್ ಓಪನ್ ಮಾಡೋದಕ್ಕಿಂತ ಅಂಕಲ್ ಹತ್ರ ಬಂದು ಸ್ಪೇರ್ಸ್ ತಗೊಂತ ಇದ್ದೀನಿ. ಸೊ ಎಲ್ಲ ನಮ್ಮ ಸ್ಕೂಟರ್ಸ್ ಇಂದ ಹಿಡಿದು RX RD 350 ಕೈನೆಟಿಕ್ ಎನಿ 2 stroke ಅಂಕಲ್ ಹತ್ರನೇ ಒಂದು ಸ್ಪೇರ್ಸ್ ತಗೊಳ್ಳೋದು. ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಬಂದ್ಬಿಟ್ಟು RX ಸೇಲ್ಸ್ ವಿಡಿಯೋ ಆಯಿತು. ಸೊ ಆಮೇಲೆ ರೀಸ್ಟೋರೇಷನ್ ವಿಡಿಯೋನೂ ಆಯಿತು. ಸೊ ಇವಾಗ ಬಂದ್ಬಿಟ್ಟು ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಸ್ಪೇರ್ಸ್ ಎಲ್ಲ ಎಲ್ಲಿ ಇಸ್ಕೊಬೇಕು ಅಂತ. ಸೊ ಅದಕ್ಕೋಸ್ಕರನೇ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇರುವ AB ಆಟೋಮೊಬೈಲ್ಸ್ ಅಂತ ಒಂದು 2 stroke ಸ್ಪೆಷಲಿಸ್ಟ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಅಂಕಲ್ ಜೊತೆ ಇದ್ದಾರೆ. ಅಂಕಲ್ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ತುಂಬ ಜನಕ್ಕೆ ಬಂದ್ಬಿಟ್ಟು ಅಂಕಲ್ನ ಗೊತ್ತು. ಸೊ ಯಾರಾದರೂ ಅಂಕಲ್ನ ಗೊತ್ತು ಅಂದರೆ ಕೆಳಗಡೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಅಂಕಲ್ ಜೊತೆ ಇದ್ದಾರೆ. ಹಾಯ್ ಅಂಕಲ್. ಹಾಯ್ ಸರ್, ಹೆಂಗಿದ್ದೀರಾ? ಫಸ್ಟ್ ಆಫ್ ಆಲ್ ಫೈನ್ ಸರ್, ಆಲ್ ರೈಟ್. ಇವಾಗ ಪರವಾಗಿಲ್ವಾ ಸರ್? ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಓಕೆ, ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ನೀವು ಮಾಡ್ತಾ ಇದ್ದೀರಾ ಅಂಕಲ್? 1996 ಇಂದ, ಕಮ್ಮಿ ಅಂದ್ರೆ 29 years ಇಂದ. 29 years ಇಂದ ಬೇರೆ 2 strokes. ಬರೀ 2 stroke. ಒನ್ ಆಫ್ ದಿ 2 stroke ಅಂಗಡಿ ನಮ್ಮ ದೇಶದೊಳಗೆ ಅಂತ ಹೇಳ್ಬೋದು. ಓಕೆ, ಸೊ ನಿಮ್ಮ ಹತ್ರ ಏನೇನು ಯಾವ್ಯಾವ ತರ ಸ್ಪೇರ್ಸ್ ಅಲ್ಲಿ ನೀವು ಸ್ಪೆಷಲಿಸ್ಟ್ ಅಂಕಲ್? RD 350, ಓಕೆ, RX 135, RX 100, RXZ, ಆಮೇಲೆ SD, ಜಾವಾ, ರೋಡ್ ಕಿಂಗ್, ಕ್ಲಾಸಿಕ್, CL2, ಆಮೇಲೆ ಬಂದು ಶೋಗನ್. ಓಕೆ, ಶಾಲಿಂದು ಅದೆಲ್ಲ ಸ್ಪೇರ್ಸ್ ಸಿಗುತ್ತೆ? ಅದೆಲ್ಲ ಕೆಲವು ಸಿಗುತ್ತೆ. ಯಾಕಂದ್ರೆ ಶೋಗನ್, ಸಾವ್ಲಿನ್, ಸಮರ ಎಲ್ಲ ಕಾಮನ್ ಸ್ಪೇರ್ಸ್ ನನ್ನ ಹತ್ರ ಸಿಗುತ್ತೆ. ನಿಮ್ಮ ಹತ್ರ ಸಿಗುತ್ತೆ? ಅದು ಎಲ್ಲ OG ಸ್ಪೇರ್ಸ್, ಒರಿಜಿನಲ್ ಸ್ಪೇರ್ಸ್? ಒರಿಜಿನಲ್ ಸ್ಪೇರ್ಸು ಇವಾಗ ಕಂಪನಿ ಅವರು ಸಪ್ಲೈ ಮಾಡೋದೇ ಕಡಿಮೆ ಆಗಿದೆ. ಬಟ್ ಆಲ್ಟರ್ನೇಟಿವ್ ಸ್ಪೇರ್ಸ್ ಸಿಗುತ್ತೆ. ಓಕೆ, ಸೊ ನಿಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಮ ವ್ಯೂವರ್ಸ್ಗೆ ಒಂದ್ಸತಿ ಹೇಳ್ಬಿಡಿ ಸರ್. ಕಮರ್ಷಿಯಲ್ ಸ್ಟ್ರೀಟ್, 2nd cross. ಓಕೆ, ಸೊ ಇನ್ನೂ ಡೌಟ್ ಇದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಇಲ್ಲ ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ. ಆ ನಂಬರ್ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅವ್ರು ಕೊಡ್ತಾರೆ. ಇವ್ರದೇ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ, ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಸೊ ಫೇಸ್ಬುಕ್ ಪೇಜ್ ಕೂಡ ಇದೆ. ಸೊ ಅಲ್ಲಿನೂ ರೆಗ್ಯುಲರ್ ಆಗಿ ಅವ್ರು ಏನೇನು ಸ್ಟಾಕ್ಸ್ ಇದೆ ಅದೆಲ್ಲ ಅಲ್ಲಿ ಬಂದ್ಬಿಟ್ಟು ಪೋಸ್ಟ್ ಮಾಡ್ತಾನೆ ಇರ್ತಾರೆ.
ಕೋವಿಡ್ ಮುಂಚೆ ನಮ್ಮ ಅಂಗಡಿ ಹೆಸರು GB ಆಟೋ ಸ್ಪೇರ್ಸ್ ಅಂತ ಇತ್ತು. ಕೋವಿಡ್ ಟೈಮ್ ಒಳಗೆ ಕ್ಲೋಸ್ ಮಾಡಿಬಿಟ್ಟಿದ್ವಿ. ಮತ್ತೆ ರೀಓಪನ್ ಮಾಡಿರುವಾಗ AB ಆಟೋ ಸ್ಪೇರ್ಸ್. ಓಕೆ. ಸೊ ಆಕ್ಚುಲಿ ಇಟ್ ವಾಸ್ ಪ್ರೀವಿಯಸ್ಲಿ GB ಆಟೋ ಸ್ಪೇರ್ಸ್. ಸೊ GB ಅಂದ್ರೆ ತುಂಬಾ ಚೆನ್ನಾಗಿ ಎಲ್ಲರಿಗೂ ಗೊತ್ತು. ಸೊ GB ಬಂದ್ಬಿಟ್ಟು ನೇಮ್ ಚೇಂಜ್ ಆಗ್ಬಿಟ್ಟು AB ಆಟೋ ಸ್ಪೇರ್ಸ್ ಅಂತ ಇವಾಗ ಚೇಂಜ್ ಮಾಡಿದ್ದಾರೆ. ಸೊ ಅದು ಕನ್ಫ್ಯೂಸ್ ಆಗಬೇಡಿ. GB ಅಂಕಲೇ AB ಅಂಕಲೇ. ಸೊ ಇವಾಗ ಇಲ್ಲಿ ಸ್ವಲ್ಪ ಸ್ಪೇರ್ಸ್ ಎಲ್ಲ ಇಕ್ಕಿದ್ದೀರಾ. ಸೊ ಸ್ಪೇರ್ ಪಾರ್ಟ್ಸ್ ಎಲ್ಲ. ಸೊ ಇದೆಲ್ಲ ಯಾವ ಗಾಡಿ ಇದೆ ಅಂಕಲ್? ಸೊ ನಾನು BCom CA ಇಂಟರ್ CA ಓದ್ಬಿಟ್ಟು ಕಂಪ್ಲೀಟ್ ಮಾಡಿಲ್ಲ. ಈ ಪ್ಯಾಷನ್ ಇರೋದ್ರಿಂದ ನಾನು ಈ ಆಟೋಮೊಬೈಲ್ಗೆ ಬಂದ್ಬಿಟ್ಟಿದ್ದೀನಿ. ಓಕೆ, ಸೂಪರ್. ಸೊ ಅದನ್ನು ನೋಡ್ಕೊಳ್ಳಿ, ಅಂಕಲ್ CA ಮಾಡ್ಬಿಟ್ಟು ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಪ್ಯಾಷನ್ಗೋಸ್ಕರ ಇದು ಬಂದಿದ್ದಾರೆ. CA ಫುಲ್ ಮಾಡಿಲ್ಲ, ಅದೇ ಡಿಸ್ಕಂಟಿನ್ಯೂ ಮಾಡಿ ಪ್ಯಾಷನ್ ಟುವರ್ಡ್ಸ್ 2 ಸ್ಟ್ರೋಕ್ ಪ್ಯಾಷನ್ ಇಂದ ಈ ಫೀಲ್ಡ್ಗೆ ಬಂದಿದ್ದಾರೆ. ಸೊ ಅಂಕಲ್ ಗೊತ್ತಿರೋರು ಯಾರು ಇರಲ್ಲ. ಸೊ ಎಂಟೈರ್ ಬ್ಯಾಂಗ್ಳೂರಲ್ಲಿ ಇರ್ಬೋದು, ಕರ್ನಾಟಕದಲ್ಲಿ ಇರ್ಬೋದು, ಅಂಕಲ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪರ್ಸನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2 ಸ್ಟ್ರೋಕ್ ಬೈಕ್ ಅಲ್ಲ, ಅಂಕಲೇ ಬಂದ್ಬಿಟ್ಟು ಲೈಫ್ ಕೊಡ್ತಾ ಇದ್ದಾರೆ ಸ್ಪೇಸ್ ಮುಖಾಂತರ. ಸೊ ಅಂಕಲ್ ಇದೆಲ್ಲ ಸ್ಪೇರ್ ಸಿಕ್ಕಿದಾರಲ್ಲ, ಸೊ ಇದೆಲ್ಲ ಏನ್ ಅಂಕಲ್ ನಿಮ್ಮ ಓನ್ ಪ್ರಾಡಕ್ಟ್ಸ್ ಆಯ್ತಲ್ಲ? ಇದೆಲ್ಲ ಕೆಲವು ಬಂದು ನಮ್ಮ ಓನ್ ಪ್ರಾಡಕ್ಟ್ಸ್, ಕೆಲವು ಯಾವ್ದು ಸಿಗಲ್ವೋ ಅದು ನಾವು ಪ್ರೊಕ್ಯೂರ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಇದು ಕ್ರೋಮ್ ಸ್ಟ್ಯಾಂಡ್, ಇದು ನಮ್ಮ ಓನ್ ಪ್ರಾಡಕ್ಟ್. ನಮ್ಮ ಫ್ರೆಂಡ್ ನಾವು ಸೇರಿ ನಾವು ಮಾಡ್ತಾ ಇರ್ತೀವಿ ಪಾರ್ಟ್ನರ್ಶಿಪ್ ಅಲ್ಲಿ. ನಿಮ್ಮ ಫ್ರೆಂಡ್ ಹೆಸರು ಅಂಕಲ್? ಅವರು ಬೇಗ್ ಅಂತ. ಓಕೆ. ಅವರು ನನಗೆ ಮಾಡ್ಕೊಡ್ತಾರೆ, ನಾನು ಸೇಲ್ ಮಾಡ್ತೀನಿ. ಓಕೆ. ಇದು ಯಾವ ಗಾಡಿ ಇದು ಅಂಕಲ್? ಸರ್ ಇದು ಬಂದು ಜಾವಾಗೆ ಇದು ಸೂಟಬಲ್ ಕಾಮನ್ ಫಾರ್ ಜಾವಾ, ಕ್ಲಾಸಿಕ್, CL2, ರೋಡ್ ಕಿಂಗ್ ಆಗುತ್ತೆ. ಇದು ಅಂಬ್ರೆಲ್ಲಾ ಸ್ಟ್ಯಾಂಡ್ ಅಂತ, ಹೆವಿ ಕ್ವಾಲಿಟಿ, ಒಳ್ಳೆ ಸ್ಟ್ರೆಂತ್ ಇದೆ. ಏನ್ ಬರುತ್ತೆ ಅಂಕಲ್ ಪ್ರೈಸ್? ಇದು ಪ್ರೈಸ್ ಬಂದು 1250 ರೂಪಾಯಿ ಆಗುತ್ತೆ. ಇದು ಬಂದು ಟೋಟಲಿ ಇಟ್ ಕ್ಯಾನ್ ವಿಸ್ಟ್ಯಾಂಡ್ ಅಪ್ ಟು 150 kgs. 150 kgs ವಿಸ್ಟ್ಯಾಂಡ್ ಆಗುತ್ತೆ. ಸೊ 1250 rupees. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಂಟರ್ ಸ್ಟ್ಯಾಂಡ್ ಇದೆ. ಸೆಂಟರ್ ಸ್ಟ್ಯಾಂಡ್ ಇದು ಬಂದು ಬೇರೆ ಕಡೆ ಸಿಗೋದಲ್ಲ, ಸರಿಯಾಗಿ ಅಲೈನ್ಮೆಂಟ್ ಇಲ್ಲ. ಇದನ್ನು ನಾವು ನಮ್ಮ ಫ್ರೆಂಡ್ ಸೇರಿ ಮಾಡಿಸಿರೋದು. ಇದು ಬಂದು 1115 ಗ್ರಾಮ್ ಬರುತ್ತೆ. ಇದು ಒಳ್ಳೆ ಕ್ವಾಲಿಟಿ ಇದೆ. ಏನ್ ಅಂಕಲ್ ಪ್ರೈಸ್ ಬರುತ್ತೆ? ಇದು ಪ್ರೈಸ್ ಬಂದು 1000 ರೂಪಾಯಿ ಬರುತ್ತೆ. 1000 rupees ಬರುತ್ತೆ. 1000 rupees. ಸೊ ನೋಡ್ಕೊಳ್ಳಿ, 1000 rupees. ಸೊ ಯಾವ್ಯಾವ ಗಾಡಿಗೆ ಸೂಟಬಲ್ ಅಂಕಲ್ ಇದು? ಸೊ ಇದು ಕಾಮನ್ ಫ್ರಮ್ ಜಾವಾ ಟು ರೋಡ್ ಕಿಂಗ್. ಓಕೆ. ನೆಕ್ಸ್ಟ್ ಅಂಕಲ್ ಬೇರೆ ಯಾವ ತರ ಯೂನಿಕ್ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ದೀರಾ? ಸೊ ಇವಾಗ ಶಿಫ್ಟರ್ ಸ್ಪ್ರಿಂಗ್ಸ್ ಇದೆಲ್ಲ ಯಾರು ಸ್ಪ್ರಿಂಗ್ಸ್ ಎಲ್ಲ ಯಾರು ಮಾಡ್ತಾ ಇಲ್ಲ. ನಾವು ಸ್ಪ್ರಿಂಗ್ಸ್ ಎಲ್ಲ ನಾವು ಫ್ಯಾಬ್ರಿಕೇಟ್ ಮಾಡ್ಕೊಡ್ತೀವಿ. ಗ್ರೇಡ್ 3 ಒಳ್ಳೆ ಕ್ವಾಲಿಟಿ ಮಾಡಿ ಇದು ಮಾಡ್ಕೊಡ್ತೀರಾ ಅದನ್ನು. ಆಮೇಲೆ ಅಲ್ಯೂಮಿನಿಯಂ ಕಪ್ಸ್ ಇದನ್ನು ನಾವು ಔಟ್ಸೋರ್ಸಿಂಗ್ ಕೊಟ್ಟು ನಮ್ಮ ಫ್ರೆಂಡ್ ಜೊತೆಯಲ್ಲಿ ಸೂರ್ಯ ಅಂತ ಇದ್ದಾರೆ, ಅವರು ಮಾಡ್ಕೊಡ್ತಾರೆ. ಅವ್ರಿಗೆ ನಾನು ರೆಪ್ರೆಸೆಂಟೇಷನ್ ಮಾಡಿ ನಾನು ಸೇಲ್ ಮಾಡ್ಕೊಡ್ತಾ ಇದ್ದೀನಿ. ಇದು ಸೆಟ್ ಆಫ್ 4 ಕಪ್ ಬಂದು 1850 ರೂಪಾಯಿ ಆಗುತ್ತೆ. ಸೊ 1850 ಆಗುತ್ತೆ. ಸೊ ಇದು ಸೆಟ್ ಆಫ್ 5. ಇದು 4. ಓಕೆ. ಸೊ ಇದು ನೋಡ್ಕೊಳ್ಳಿ. ಸೊ 2 ಮೀಟರ್ ಕಪ್ ಇದು. ಸೊ ಆಮೇಲೆ ಇದು ಬಂದು ಕೀ ಹೋಲ್ಡರ್. ಇದು ಬಂದು 600 ರೂಪೀಸ್ ಆಗುತ್ತೆ. ಅವರು ನಾನು ನಮ್ಮ ಫ್ರೆಂಡ್ YS ಸೂರ್ಯ ಅಂತ ಅವರು ಇಬ್ರು ಮಾಡ್ತಾ ಇರ್ತೀವಿ. ಓಕೆ. ಸೊ ನೆಕ್ಸ್ಟ್ ಅಂಕಲ್ ಬೇರೆ ಯಾವ್ದು? ಸೊ ಈ ತರ ಆಕ್ಸೆಸರೀಸ್ ಎಲ್ಲ ಇನ್ನೊಂದು ಫ್ರೆಂಡ್ ಇದ್ದಾರೆ ಅನ್ಸರ್ ಅಂತ, ಅವರು ನಾವು ಜೊತೆಯಲ್ಲಿ ಸೇರ್ಕೊಂಡು. ಸೊ ಮೋಸ್ಟ್ ಆಫ್ ದಿ ಥಿಂಗ್ಸ್ ಆರ್ ಔಟ್ಸೋರ್ಸ್ಡ್ ಫ್ರಮ್ ಮೈ ಫ್ರೆಂಡ್ಸ್ ಹೂ ಆರ್ ಹ್ಯಾವಿಂಗ್ ಇದು ಬೇರೆ ಅವ್ರ ಹತ್ರ ಅವ್ರದ್ದೆಲ್ಲ ಫ್ಯಾಕ್ಟ್ರೀಸ್ ಇದೆ. ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಮ್ಯೂಚುವಲ್ ಆಗಿ ನಾವು ಫ್ಯಾಬ್ರಿಕೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ. ಸೊ ನೆಕ್ಸ್ಟ್ ಇಲ್ಲೊಂದಿದೆ, ಇದು ಸೀಟ್ ಹ್ಯಾಂಡಲ್. ಇದು ಸೀಟ್ ಹ್ಯಾಂಡಲ್ ಇದು ಕಾಮನ್ ಫಾರ್ ಕ್ಲಾಸಿಕ್, ರೋಡ್ ಕಿಂಗ್ ಇದೆಲ್ಲ ಬರುತ್ತೆ. ಇದೆಲ್ಲ ಬಂದು ಪಿಲಿಯನ್ ಸೀಟ್ ಅಂತ ಹೇಳ್ತೀವಿ. ಪ್ರೈಸ್ ಏನ್ ಅಂಕಲ್ ಬರುತ್ತೆ? ಪ್ರೈಸ್ ಇದೆಲ್ಲ 650 ರೂಪೀಸ್ ಬರುತ್ತೆ. 650 ರೂಪೀಸ್ ಬರುತ್ತೆ. ಓಕೆ. ಸೊ ಆಮೇಲೆ ಈ ರಬ್ಬರ್ ಅಂಕಲ್, ಇದು ಬಂದು ರೋಡ್ ಕಿಂಗ್ದು ಮೀಟರ್ ರಬ್ಬರ್. ಅದು ಆಗಿದೆ. ಈ ಮೀಟರ್ ಕಪ್ಸ್ ಬರುತ್ತಲ್ಲ, ಇದಕ್ಕೆ ಮೇಲ್ಗಡೆ ಹಾಕೋದು. ಸೊ ಹಿಂಗ್ ಬರುತ್ತೆ, ಇದು ಹಿಂಗ್ ಬರುತ್ತೆ. ಅದೆಲ್ಲ ಬಂದು ನಾವು ಸಿಲಿಕಾನ್ ರಬ್ಬರು, ನ್ಯೂಟ್ರಲ್ ರಬ್ಬರ್ ಇದರೊಳಗೆ ನಾವು ನಮ್ಮ ಫ್ರೆಂಡ್ ಇಂಡೋರ್ ಒಳಗೆ ಶುಭಮ್ ಅಂತ ಇದ್ದಾರೆ, ಅವರು ಸೇರಿ ಮಾಡ್ತಾ ಇರ್ತೀವಿ. ಏನ್ ಅಂಕಲ್ ಪ್ರೈಸ್ ಇದು? ಇದು ಬಂದು 150 ರೂಪೀಸ್ ಸೆಟ್. 150 ರೂಪೀಸ್ ಸೆಟ್. ಇದು ಬಂದು ನಮ್ಗೆ RD 350 ಆಗುತ್ತೆ. RD 350 ಇದೆ ರಿಂಗ್. ಓಕೆ. ಸೊ 150 ರೂಪೀಸ್ ಸೆಟ್ ಬರುತ್ತೆ ನಿಮ್ಗೆ. ಸೊ ಆಮೇಲೆ SD ಜಾವಾದಲ್ಲೆಲ್ಲ ಬಂದ್ಬಿಟ್ಟು ಇದು ಪೆಟ್ರೋಲ್ ಟ್ಯಾಂಕ್ ಕ್ಯಾಪ್ ಕೇವಲ ಬರೀ 130 ರೂಪಾಯಿ. ಇದು ಸೊ 130 ರೂಪೀಸ್ ಮಾತ್ರ SD ಪೆಟ್ರೋಲ್ ಕ್ಯಾಪ್. ಸೊ ಇದು ಸರ್ ಅದು ಬಂದು ಜಾವಾಗೆ ಬರುತ್ತೆ. ಅದು ಓಲ್ಡ್ ಮಾಡೆಲ್ ಜಾವಾಗ ಇದಲ್ಲ. ಇದು ಬಂದು 150 ರೂಪೀಸ್ ಬರುತ್ತೆ. ಕೆಲವರು ಇದ್ಮೇಲೆ ಜಾವ ಅಂತ ಇಚ್ಚಿಂಗ್ ಮಾಡಿಬಿಟ್ಟು 1000, 1500 ಅಂತ ಮಾರ್ಕೆಟ್ ಒಳಗೆ ಓಡ್ತಾ ಇದೆ. ಬಟ್ ನಾವು ಆತಲ್ಲ, ನಾವೆಲ್ಲ ಬರೀ ಚೀಪೆಸ್ಟ್ ಅಂಡ್ ಬೆಸ್ಟ್ ಅಂಡ್ ರೀಸನಬಲ್ ರೇಟ್ ಒಳಗೆ ನಾವು ಕೊಡ್ತಾ ಇರ್ತೀವಿ. ಓಕೆ. ಸೊ ಇದು ಪ್ರೈಸ್ ಏನ್ ಹೇಳಿದ್ರಿ ಅಂಕಲ್? ಇದು 150 ರೂಪೀಸ್. ಸೊ 150 ರೂಪೀಸ್. ಸೊ ಇದೆಲ್ಲ ಬಂದ್ಬಿಟ್ಟು ಒಂಥರ ವಿಂಟೇಜ್ ಲುಕ್ ಕೊಡುತ್ತೆ ಇದು. ಅದು ಬ್ಯಾಕ್ ಲೈಟ್. ಓಕೆ. ಸೊ ನೆಕ್ಸ್ಟ್ ಅಂಕಲ್
ಇದು ಬಂದು ಕ್ರಾಶ್ ಗಾರ್ಡ್ ಒನ್ ಆಫ್ ದಿಸ್ ಇದು ಗಾಡಿಗೆ ಸುರಕ್ಷಿತವಾಗಿರುತ್ತೆ, ಡ್ರೈವರ್ಗೂ ಚಾಲಕನಿಗೂ ಸುರಕ್ಷಿತವಾಗಿ ಇರುತ್ತೆ. ಇದು ಕ್ಯಾಪ್ಸೂಲ್ ಟೈಪ್ ಅಂತ ನಾವು ಹೇಳ್ತೀವಿ. ಇದನ್ನು ನಮ್ಮ ಫ್ರೆಂಡ್ ಜೊತೆಯಲ್ಲಿ ಸೇರಿ ನಾವು ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಏನ್ ಪ್ರೈಸ್ ಬರುತ್ತೆ? ಇದು ಬಂದು 800 ರೂಪಾಯಿ ಬರುತ್ತೆ. 800 ರೂಪೀಸ್. ಇದು ಗಾಡಿಗೇನು ಡ್ಯಾಮೇಜ್ ಆಗಲ್ಲ, ಆಮೇಲೆ ಚಾಲಕನ ಕಾಲ್ಗೇನು ಏನು ಡ್ಯಾಮೇಜ್ ಆಗಲ್ಲ. ಸೊ ಇದು ಹಾಕಿದ್ರೆ ಲುಕ್ ಚೆನ್ನಾಗಿ ಬರುತ್ತೆ. ಲುಕ್ ಚೆನ್ನಾಗಿರುತ್ತೆ. ಇದು ಬಂದು ತುಂಬಾ ಅವರು ತುಂಬಾ ವಿಂಟೇಜ್ ಲೈಕ್ ತಗೊಂತಾರೆ. ಓಕೆ. ಸೊ ನೆಕ್ಸ್ಟ್ ಇಲ್ಲೊಂದು ಕ್ಯಾರಿಯರ್ ಇದೆ ಅಂಕಲ್. ಇದು ಬಂದು RX ಟೈಪ್ ಕ್ಯಾರಿಯರ್ ಅಂತ. ಇದು SD-ಗೆ ರೋಡ್ ಕಿಂಗ್ ಎಲ್ಲ ಹಿಂದ್ಗಡೆ ಸ್ವಲ್ಪ ಲಗೇಜ್ ತಗೊಂಡು ಹೋಗೋಕೆ ಇದು ಹೆಲ್ಪ್ ಆಗುತ್ತೆ. ಇದು ಅಂಕಲ್ ಪ್ರೈಸ್? ಇದು ಬಂದು 1250 ವಿತ್ ಕ್ಲಿಪ್. 1250 ವಿತ್ ಕ್ಲಿಪ್. ಓಕೆ. ಕ್ಲಿಪ್ ಅಂದ್ರೆ ಇಲ್ಲಿ ಬರುತ್ತೆ ಕ್ಯಾರಿಯರ್ದು. ಸೊ ನೆಕ್ಸ್ಟ್ ಅಂಕಲ್ ಕೇಸ್ ಇದೆ. ಇದು ಬಂದು ನಮ್ಮ ಇದು ಫ್ಯಾಕ್ಟ್ರಿದು, ಅದು ಓಲ್ಡ್ ಸ್ಟಾಕ್ ಇದೆ. ಇದು ಬಂದು ಮ್ಯಾಗ್ನೆಟ್ ಕವರ್ದು. ಇದು ರೋಡ್ ಕಿಂಗ್ ಎಲ್ಲ ಖಾಲಿ ಆಗಿದೆ. ಇದು ಬರೀ ಅದು ಕ್ಲಾಸಿಕ್ ಮಾತ್ರ ಇದೆ. ಇದು 1000 ರೂಪಾಯಿ. 1000. ಇದು ಒರಿಜಿನಲ್ ಅಂಕಲ್? ಒರಿಜಿನಲ್ ಫ್ಯಾಕ್ಟ್ರಿ ಮೇಡ್. ಒಳಗಡೆ ಎಲ್ಲ ಇದೆಲ್ಲ ಇದೆ ನೋಡಿ, ನಂಬರ್ಸ್ ಎಲ್ಲ ಇದೆ ನೋಡಿ, ಪಾರ್ಟ್ ನಂಬರ್ ಎಲ್ಲ. ಸೊ 1000 ರೂಪೀಸ್ ಮಾತ್ರ ಅಂಕಲ್. ಆನ್ಲೈನ್ ಡೆಲಿವರಿ ಎಲ್ಲ ಕೂಡ ಮಾಡ್ತೀರಾ? ಆನ್ಲೈನ್ ಡೆಲಿವರಿ ವಿತಿನ್ ಕರ್ನಾಟಕ ಮಾಡ್ತೀವಿ. ಅದರ್ ಸ್ಟೇಟ್ ಇದ್ರೆ ಅವ್ರು ಯಾರಾದ್ರೂ ಇಲ್ಲಿ ಕಳ್ಸಿದ್ರೆ ಅವ್ರಿಗೆ ಕೊಟ್ಟು ಕಳಿಸ್ತೀವಿ. ಓಕೆ. ಸೊ ಇನ್ನ ಏನಾದ್ರು ಎನ್ಕ್ವೈರೀಸ್ ಬೇಕು ಅಂದ್ರೆ ಡೆಲಿವರಿ ಬಗ್ಗೆ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ, ನಂಬರ್ ಕಾಲ್ ಮಾಡ್ಕೊಬಹುದು. ರೋಡ್ ಕಿಂಗ್ ರಿಂಗ್ಸ್ ಇದು ಎಲ್ಲಿ ಸಿಗಲ್ಲ. ಓಕೆ. ಇದರೊಳಗೆ ಇವಾಗ ಪ್ರಸ್ತುತ ಇರೋ ಸೈಜು 30, 40, 50 ಗೋ ಇಟ್ಸ್. ಓಕೆ. ಸೊ ನೋಡ್ಕೊಳ್ಳಿ, ಇದು 200 ರೂಪಾಯಿ ಸೆಟ್. ಸೊ 200 ರೂಪೀಸ್ ಸೆಟ್ಟು. ಪಿಸ್ಟನ್ ರಿಂಗ್ಸ್ ಇದೆಲ್ಲ. ಸೊ ಇದೆಲ್ಲ ನಿಮ್ಗೆ ಎಲ್ಲೂ ಸಿಗಲ್ಲ. ಇದೆಲ್ಲ ಬಂದು 30 ವರ್ಷ ಓಲ್ಡ್ ಸ್ಟಾಕ್. ಸೊ ನೋಡ್ಕೊಳ್ಳಿ, ಇದೆಲ್ಲ ಒರಿಜಿನಲ್ ಸ್ಪೇರ್ಸು, 30 ಇಯರ್ಸ್ ಓಲ್ಡ್ ಸ್ಟಾಕ್ ಅಂತ ಇದೆಲ್ಲ. ಸೊ ಅಂಕಲ್ ಹತ್ರ ಮಾತ್ರ ಇದೆಲ್ಲ ಸಿಗುತ್ತೆ. ಸೊ ಇನ್ಸೈಡ್ ಕರ್ನಾಟಕ ನೀವು ಎಲ್ಲಿ ಬೇಕಾದರೂ ಇರ್ಬೋದು. ಡೈರೆಕ್ಟಾಗಿ ಕಾಲ್ ಮಾಡಿದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಎಲ್ಲ ಮಾಡ್ಕೊಡ್ತಾರೆ. ಇಲ್ಲ ಬ್ಯಾಂಗ್ಳೂರಲ್ಲಿ ಇದ್ದರೆ ನಿಮ್ಮ ಬೈಕ್ಗೆ ಏನಾದರೂ ಕಂಪ್ಲೀಟಾಗಿ ನೀವು ರೀಸ್ಟೋರ್ ಎಲ್ಲ ಮಾಡಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಶಾಪ್ ಅಂತ. ಯಾಕಂದರೆ ನಿಮ್ಮ ಬಜೆಟಲ್ಲೇ ಎಲ್ಲನೂ ಆಗಿಬಿಡುತ್ತೆ. ಬೆಸ್ಟ್ ಆ್ಯಂಡ್ ಚೀಪೆಸ್ಟ್. ಸೊ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಸ್ಪೇರ್ಸು. ಯಾಕಂದರೆ ನಾನೇ ಪರ್ಸನಲ್ ಆಗಿ ತುಂಬ ಗಾಡಿಗೆ, ನನ್ನ ಪರ್ಸನಲ್ ಗಾಡಿಗೆ ತುಂಬ ಇಲ್ಲಿ ಈಸ್ಕೊಂಡಿದ್ದೀನಿ ಸ್ಪೇರ್ಸ್ ಎಲ್ಲ. ನೀವು ಕಂಪೇರ್ ಮಾಡಿಬಿಟ್ಟೆ ಈಸ್ಕೊಬೋದು. ಸೊ ಅಷ್ಟೊಂದು ಟ್ರಸ್ಟ್ ವರ್ತಿ ಅಂತಾನೆ ಹೇಳ್ಬೋದು. ಕೇವಲ ಸ್ಯಾಂಪಲ್ಗೆ ಮಾತ್ರ, ಯಾಕಂದ್ರೆ ಇಲ್ಲಿ ಜಾಗ ಇಲ್ಲ ಇಡೋಕೆ. ಇದು ಯಾಕಂದ್ರೆ ನಾವು ಕಮ್ಮಿ ಅಂದ್ರೆ 1000 ಐಟಮ್ ನಮ್ಮ ಫ್ರೆಂಡ್ಸ್ ಸೇರ್ಕೊಂಡು ನಾವು ಔಟ್ಸೋರ್ಸ್ ಮಾಡಿ ಮಾಡ್ತಾ ಇದ್ದೀವಿ. ಓಕೆ. ಇದು ಬಂದು ಕೇವಲ ಒಂದು ಸ್ಯಾಂಪಲ್. ಎಷ್ಟು ಐಟಮ್ಸ್ ಇರುತ್ತೆ ಅಂಕಲ್ ನಿಮ್ಮ ಹತ್ರ? ಅದು ನಮ್ಮ ಹತ್ರ ಇದು ಎಲ್ಲ ಗಾಡಿಗಳು ಸೇರಿ ಒಂದು 50,000 ಐಟಮ್ಗಳಿರುತ್ತೆ. 50,000 ಐಟಮ್ಗಳು ಅಂದ್ರೆ ನೋಡ್ಕೊಳ್ಳಿ, 50,000 ಸ್ಪೇರ್ಸ್ ಇರುತ್ತೆ ವಿಂಟೇಜ್ ಗಾಡಿಗೆ. ಸೊ ನಿಮ್ಗೆ ಎಲ್ಲಾ ತರ ಗಾಡಿಗೆ ಇವ್ರ ಹತ್ರ ಸಿಗುತ್ತೆ ಸ್ಪೇರ್ಸ್. ಬಟ್ ಇದು ಇವಾಗ ಏನೇನೋ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅದು ಸಿಗುತ್ತೆ. ಇನ್ನೊಂದು ಕೆಲವು ಬಂದು ಸ್ಲೋ ಮೂವಿಂಗು ಎಲ್ಲ ಮಾಡ್ತಾ ಇಲ್ಲ, ಫಾಸ್ಟ್ ಮೂವಿಂಗು. ಏನಾದ್ರು ಸ್ಯಾಂಪಲ್ ತಂದು ಕೊಟ್ರೆ ನಮ್ಗೆ ವರ್ಕೌಟ್ ಆದ್ರೆ ನಾವು ಮಾಡ್ಕೊಡ್ತೀವಿ. ಸರ್ ಹಳೆ ಗಾಡಿ ಇದು ಇವಾಗ ರಾಜ್ದುದ್ದು ಆ ತರ ಹಳೆ ಸ್ಪೇರ್ಸ್ ಎಲ್ಲ ಇದೆ ಅಂಕಲ್ ನಿಮ್ಮ ಹತ್ರ? ಮುಂಚೆ ಇತ್ತು ಅಲ್ಲ ಕಂಪ್ಲೀಟ್. ಇವಾಗ ಸ್ವಲ್ಪ ಮಿಕ್ಕಿದೆ, ಸ್ವಲ್ಪ ಇದೆ. ರಾಜ್ದೂತ್ ಇದೆ, ಬಾಬಿದಿದೆ, ರಾಜ್ದೂತ್ ಇದೆ, ಬಾಬಿದಿದೆ, ಲೂನಾದಿದೆ, ಹೀರೋ ಮೆಜೆಸ್ಟಿಕ್ ಇದೆ, ಸಿಲ್ವರ್ ಪ್ಲಸ್ ಇದೆ, ಆಮೇಲೆ ಬಂದು ಹೀರೋ ಪುಚ್ ಇದೆ, ಆಮೇಲೆ ಬಂದು KB 100 ಇದೆ. ಎಲ್ಲ ಬರೀ 2 ಸ್ಟ್ರೋಕ್. ಯಾಕಂದ್ರೆ ನಾನು ಸೆಕೆಂಡ್ ಕ್ಲಾಸ್, ದಟ್ ಈಸ್ ಓನ್ಲಿ 2 ಸ್ಟ್ರೋಕ್. ಓಕೆ. ಯಾಕಂದ್ರೆ 2000 ಒಳಗೆ 4 ಸ್ಟ್ರೋಕ್ ಎಲ್ಲ ಇದು ಬರುತ್ತೆ, 2 ಸ್ಟ್ರೋಕ್ ಬ್ಯಾನ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕಿಂತ ಆವಾಗ್ಲಿಂದನೇ ನಾನು ಸ್ಟೋರ್ ಮಾಡಿಕೊಂಡು ಇದನ್ನು ಸ್ಪೆಷಲೈಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ಸೂಪರ್ ಅಂಕಲ್. ಸೊ SD-ಯಲ್ಲಿ ಬೇರೆ ಎಲ್ಲಾ ತರ ಸ್ಪೇರ್ಸ್ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ರೀಬಿಲ್ಡ್ ಮಾಡಬೇಕು ಒಂದು ಗಾಡಿನ ಅಂದ್ರೆ ಎಲ್ಲಾ ಸ್ಪೇರ್ಸ್ ನಿಮ್ಮ ಹತ್ರ ಸಿಗುತ್ತೆ. ಬೋಲ್ಟ್ ನೆಟ್ ಕಿಟ್ ಇಂದ ಹಿಡಿದುಬಿಟ್ಟು, ರಬ್ಬರ್ ಕಿಟ್ ಇಂದ ಹಿಡಿದುಬಿಟ್ಟು, ಕೇಬಲ್ ಕಿಟ್ಟು, ಆಮೇಲೆ ಪಿಸ್ಟನ್ ರಿಂಗ್ಸು, ಪ್ಲಗ್ಗು, ವೈರಿಂಗ್ ಕಿಟ್ಟು, ಆಮೇಲೆ ಬಂದು ಬೋಲ್ಟ್ ನೆಟ್ ಕಿಟ್ಟು, ಆಮೇಲೆ ಇದು ಸ್ವಿಚಸ್ಸು ಎಲ್ಲ ಸಿಗುತ್ತೆ. ಬಟ್ ತುಂಬ ಹಳೆಯದು ಜಾವಾದೆಲ್ಲ ಸ್ವಿಚಸ್ ಸಿಗುತ್ತೆ. ಬಟ್ ಅದೆಲ್ಲ ಬಂದು ಇಲ್ಲಿ ಡೆಲ್ಲಿ ಬೇಕು. ಅದಕ್ಕೆ ತುಂಬ ಕಂಪ್ಲೇಂಟ್ಗಳು ಬರ್ತಾ ಇದೆ. ಯಾವ್ದು ಕಂಪ್ಲೇಂಟ್ ಇದೆಯೋ ಆ ಐಟಮ್ ಎಲ್ಲ ನಾವು ಇಡ್ತಾ ಇಲ್ಲ. ಇನ್ನೊಂದು ನಮ್ಮ ಹತ್ರ ಏನು ಐಟಮ್ ತಗೊಂಡ್ರು ಎನಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು ನಾವು ಅದು ಆರಾಮಾಗಿ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ. ಓಕೆ, ಸೂಪರ್. ಯಾರೂ ಆಟೋಮೊಬೈಲ್ ಸ್ಪೇರ್ಸ್ ಒಳಗೆ ರೀಪ್ಲೇಸ್ಮೆಂಟ್ ಅಂತೂ ಮಾಡಲ್ಲ. ಬಟ್ ನಾವಂತೂ ಕೆಲವು ಐಟಮ್ಗೆ 100% ಮಾಡಿಕೊಡ್ತೀವಿ, ರೀಪ್ಲೇಸ್ ಮಾಡ್ಕೊಡ್ತೀರಾ. ನಮ್ಮ ಹತ್ರ ಮೋನೋಗ್ರಾಮ್ ಕಿಟ್ಸ್ ಇದೆ, ಇದು ಕೆಲವು ಕಿಟ್ಸ್ ಎಲ್ಲ ನಮ್ಮ ಹತ್ರ ಇದೆ. ಇದು ಪರ್ಟಿಕ್ಯುಲರ್ ಟಾಪಿಕ್ ಇಸ್ ಜಾವಾ ರೋಡ್ ಕಿಂಗ್ ಕ್ಲಾಸಿಕ್ CL2
ಮಾತ್ರ ಇದು ಇವಾಗ ಈ ಸೆಕ್ಷನ್ ಕಂಪ್ಲೀಟ್. ಓಕೆ, ಸೊ ಈ ಸೆಕ್ಷನ್ ಇವಾಗ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಸೊ RX ಸ್ಪೇರ್ಸ್ ಎಲ್ಲ ಹೇಳಿದ್ರು ಸರ್, ಎಲ್ಲ ತುಂಬಾ ವಿಡಿಯೋದಲ್ಲಿ ಆಗಿದೆ. RD ಸ್ಪೇರ್ಸ್ ಯಾರು ನಮ್ಮ ಕರ್ನಾಟಕದಲ್ಲಿ ಇವಾಗ ತನಕ ಯಾರು ತೋರಿಸಿಲ್ಲ, ವಿಡಿಯೋನು ಮಾಡಿಲ್ಲ. ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ RD 350 ಬಂದ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ಒಳಗೆ ಯಾರ ಹತ್ರ ಇಲ್ಲ. 99% ನಾವು ನೆಟ್ಟು ಬೋಲ್ಟ್ಸ್ ಇದೆಲ್ಲ ಬಂದು ನಾನು ಮಾಡಿದ್ದೀನಿ. ಕಮ್ಮಿ ಒಂದು 150 ಐಟಮ್ ನಾನು RD 350 ಮಾಡಿದ್ದೀನಿ. ಇವಾಗ ಒಂದು 25 ಐಟಮ್ ನಾನು ಡಿಸ್ಪ್ಲೇ ಒಳಗೆ ತೋರಿಸ್ತೀನಿ. ಓಕೆ, ಸೂಪರ್. ಸೊ ಫ್ರೆಂಡ್ಸ್, ವಿಡಿಯೋ ಶೂಟ್ ಮಾಡ್ತಾನೆ ಇರಬೇಕಾದ್ರೆ ಒಂದು ಕಸ್ಟಮರ್ ಬಂದರು. ಸೊ ಅವ್ರನ್ನೇ ಕೇಳೋಣ ಇವ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿದೆ ಅಂತ. ಹಾಯ್ ಬ್ರದರ್. ಹಾಯ್ ಬ್ರದರ್, ನಿಮ್ಮ ಹೆಸರು? ಸಫಿ. ಸೊ ನಿಮ್ಮ ಹತ್ರ ಏನೇನು ಗಾಡೀಸ್ ಇದೆ? ನನ್ನ ಹತ್ರ ಜಾಸ್ತಿ ವಿಂಟೇಜ್ ಗಾಡಿ ಕಲೆಕ್ಷನ್ ಇದೆ. ಲ್ಯಾಂಬ್ರೆಟಾ, ವೆಸ್ಪಾ, RX 5 ಸ್ಪೀಡ್, RX Z, ಆಮೇಲೆ ರೋಡ್ ಕಿಂಗ್ ಎರಡಿದೆ. ಓಕೆ, ನೀವು ಎಷ್ಟು ವರ್ಷದಿಂದ ಅಂಕಲ್ ಹತ್ರ ಇಸ್ಕೊಂತಾ ಇದ್ದೀರಾ? ಅರೌಂಡ್ ಲೈಕ್ 1.5 year I'm used to it. ಓಕೆ, ಇಲ್ಲೇ ಪರ್ಚೇಸ್ ಮಾಡೋದು ಸ್ಪೇರ್ಸ್ ಎಲ್ಲ. ಪ್ರೈಸಸ್ ಎಲ್ಲ ಪ್ರೈಸಸ್ ಎಲ್ಲ ಅಫೋರ್ಡಬಲ್ ಸರ್. ಅಫೋರ್ಡಬಲ್ ಇದೆ. ಓಕೆ, ಸರ್ವಿಸ್ ಬೇರೆಯವರಿಗೆಲ್ಲ ರೆಕಮೆಂಡ್ ಮಾಡ್ತೀರಾ? Yes, you have to surely visit this place for all those vintage lovers. It is a good place for vintage bikes and collectors especially. ಓಕೆ, ಥ್ಯಾಂಕ್ಸ್ ಬ್ರೋ. ಸೊ ತುಂಬಾ ಜನಕ್ಕೆ ಬಂದ್ಬಿಟ್ಟು RD 350 ಗೊತ್ತು, ಲೆಜೆಂಡ್ ಬೈಕ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಬಂದ್ಬಿಟ್ಟು ಸ್ಪೇಸ್ ಹುಡುಕ್ತಾ ಇರ್ತೀರಾ. ನಮ್ಮ ಬ್ಯಾಂಗ್ಳೂರಲ್ಲಿಲ್ಲ, ಕರ್ನಾಟಕ, ಇಂಡಿಯಾದಲ್ಲೇ ಯಾರೂ ಈ ವಿಡಿಯೋ ಮಾಡಿಲ್ಲ. ಫಸ್ಟ್ ಟೈಮ್ ನಾವೇ ಮಾಡ್ತಾ ಇರೋದು. RD ಸ್ಪೇರ್ಸ್ ಎಲ್ಲ ನಿಮಗೋಸ್ಕರ ಇಲ್ಲಿ ಡಿಸ್ಪ್ಲೇ ಇದೆ ನೋಡಿ. ಸೊ ಇದು ಮಾತ್ರ ಇಲ್ಲ, ಅಂಕಲ್ ಹತ್ರ ತುಂಬ ಇದೆ. ನಾವು ಎಲ್ಲ ಬಂದ್ಬಿಟ್ಟು ವಿಡಿಯೋದಲ್ಲಿ ಹಾಕೋಕ್ಕಾಗಲ್ಲ. ಸೊ ಅಂಕಲ್ ಹತ್ರನೇ ಕೇಳೋಣ ಇದೆಲ್ಲ ಏನು ಸ್ಪೇರ್ಸು, ಇನ್ನು ಯಾವ್ಯಾವ ಸ್ಪೇಸ್ ಇದೆ RDದು ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂನಿಕ್ ಕಂಟೆಂಟ್ಸ್ ನಿಮಗೆ ಬರ್ತಾನೆ ಇರುತ್ತೆ. ಅಂಕಲ್, ಇವಾಗ ನೆಕ್ಸ್ಟ್ RD ಸ್ಪೇಸ್ ಎಲ್ಲ ತಂದಿದ್ದೀರಾ. ಸೊ RD ಬೈಕ್ ಬಗ್ಗೆ ಫಸ್ಟ್ ಹೇಳಿ ಅಂಕಲ್. ಸರ್, RD ಬೈಕ್ ಬಂದು ನಮ್ಮ ಡ್ರೀಮ್ ಬೈಕು. ನಾನು 1985 ಒಳಗೆ ಲೋ ಟಾರ್ಕ್ದು ತಗೊಂಡಿದ್ದೆ. ಆಮೇಲೆ 7,000 ಕಿಲೋಮೀಟರ್ ಓಡಿಸ್ಬಿಟ್ಟು 1992 ಒಳಗೆ 17,000 ರೂಪಾಯಿಗೆ ಮಾರ್ಬಿಟ್ಟೆ. ಯಾವಾಗಾದ್ರೆ ಆವಾಗ ಎಲ್ಲ ಬಂದು ಮನಿ ವ್ಯಾಲ್ಯೂ ಅಷ್ಟಿತ್ತು, ಮೇಂಟೈನ್ ಮಾಡಕ್ ಆಗ್ತಾ ಇರಲಿಲ್ಲ. ಅದಕ್ಕೆ ಅದು ಬಂದು 22-23 ಇದು ಲೀಟರು ಇದು ಕೊಡ್ತಾ ಇತ್ತು. ಅವಾಗೆಲ್ಲ ನಾವು ಆವಾಗಲೇ ಹೊಸದಾಗಿ ನಾವು ಲೈಫ್ ಒಳಗೆ ಸೆಟ್ಲ್ ಆಗ್ತಾ ಇದ್ದೀವಿ. ಅದಕ್ಕೆ ಅಂತ ಮಾರ್ಬಿಟ್ಟಿವಿ ಅವಾಗ. ಬಟ್ ಇವಾಗ ರೆಗ್ರೆಟ್ ಮಾಡ್ತಾ ಇದ್ದೀನಿ ಯಾಕೆ ಮಾರಿದ್ದೀನಿ ಅಂತ. ಸೊ ಇದು ನನಗೆ ಒನ್ ಆಫ್ ದಿ ಫೇವ್ರೆಟ್ ಬೈಕು RD 350. ಯಾಕಂದ್ರೆ ನಾನು ಈ ವಿಂಟೇಜ್ ಸ್ಪೇರ್ಸ್ ಒಳಗೆ ಯಾಕೆ ಬಂದಿದ್ದೀನಿ ಅಂದ್ರೆ ಎಲ್ಲ ಗಾಡಿಗಳು ಬಂದು ನನ್ನ ಹೆಸರು ಮೇಲೆ ಇದ್ದು ಎಲ್ಲ ಮಾರಿಬಿಟ್ಟಿದ್ದೀನಿ ನಾನು. ಪರ್ಟಿಕ್ಯುಲರ್ಲಿ RD 350 ಬಂದು ರಾಜರ ಗಾಡಿ ಅಂತ ಹೇಳ್ತೀವಿ, ಲಾಟ್ಸ್ ಬೈಕ್ ಅಂತ. ಓಕೆ, ಸೊ RD ಅಂದ್ರೆ ಏನ್ ಗೊತ್ತಾ, ಎಷ್ಟೋ ಜನ ಬಂದದು ರೇಸ್ ಡಿರೈವ್ಡ್ ಅಂತಾರೆ. ಇಟ್ ಈಸ್ ನಾಟ್ ರೇಸ್ ಡಿರೈವ್ಡ್, ಇಟ್ ಈಸ್ ರೇಸ್ ಡೆವಲಪ್ಡ್ ವೆಹಿಕಲ್. ಓಕೆ, ಸೊ ಈ ವೆಹಿಕಲ್ ಬಂದು ಫಾರ್ ಅಹೆಡ್ ಆಫ್ ದಿ ಟೈಮ್ ವಿತ್ ಇಂಡಿಕೇಟರ್ಸ್, ವಿತ್ CDIs, ವಿತ್ ಇದೆಲ್ಲ ಬಂದು. ಸೊ ಅದು ಬಂದು ಮೈಲೇಜ್ ಸ್ವಲ್ಪ ಕಡಿಮೆ ಅಂತ ಯಾರು ಆವಾಗ ತುಂಬಾ ಜನ ಮಾರ್ಕೊಂಡ್ಬಿಟ್ರು. ಇವಾಗ ಬಂದು ಮಿನಿಮಮ್ ತಗೋಬೇಕಾದ್ರೆ ಕರ್ನಾಟಕ ಗಾಡಿ ಕಮ್ಮಿ ಅಂದ್ರೆ 8 ಲಕ್ಷ ರೂಪಾಯಿ ಮಿನಿಮಮ್ ಆಗುತ್ತೆ. US ಕನ್ವರ್ಟೆಡ್ ಆದ್ರೆ 11 ಲಕ್ಷ 12 ಲಕ್ಷ ಅಂತಾರೆ. ಅಂಕಲ್ ನೋಡಿ, ಅವಾಗಲೇ 17,000 ರೂಪೀಸ್ಗೆ ಮಾರಿದ್ದಾರೆ. ನಾವು ಕೆಲವು ಐಟಮ್ ಎಲ್ಲ ಬಂದು ಒರಿಜಿನಲ್ ಗಾಡಿಯಿಂದ ಬಿಚ್ಕೊಂಡ್ಬಿಟ್ಟು ನಮ್ಮ ಫ್ರೆಂಡ್ಸ್ ಅವರು ಇಂಡಸ್ಟ್ರಿಯಲ್ ಒಳಗೆ ತುಂಬಾ ಜನ ಇದ್ದಾರೆ. ಅವ್ರ ಜೊತೆಯಲ್ಲಿ ನಾನು ಕೋಆಪರೇಷನ್ ಮಾಡಿಕೊಂಡು ನಾನು ಐಟಮ್ ಎಲ್ಲ ಮಾಡ್ತಾ ಇರ್ತೀನಿ. ಇದು ಇಟ್ ಈಸ್ ಓನ್ಲಿ ಎ ಸ್ಯಾಂಪಲ್. ಅರೌಂಡ್ 180 ಪ್ರಾಡಕ್ಟ್ಸ್ ಆಫ್ ಮೈ ಓನ್ ಪ್ರಾಡಕ್ಟ್ಸ್ ಆರ್ ಇನ್ ದಿ RD 350 ಸೇಲ್ಸ್ ಅಲ್ಲಿ ಇದೆ. ಸೇಲ್ಸ್ ಒಳಗೆ 180 ಇಂದ 190 ಐಟಮ್ಸ್ ನನ್ನ ಹತ್ರ ಇದೆ. ಇನ್ನೊಂದು ಕೆಲವೊಂದು ಸ್ಟಿಕ್ಕರ್ಸ್ ಎಲ್ಲ ಬಂದು ನಾನು ನಮ್ಮ ಫ್ರೆಂಡ್ಸ್ ಜೊತೆ ಸೇರ್ಕೊಂಡ್ಬಿಟ್ಟು ಅದು ಮಾಡಿಸ್ತಾ ಇರ್ತೀನಿ. ಓಕೆ, ಸೊ ಸ್ಟಿಕ್ಕರ್ ಕಿಟ್ಸ್ ಎಲ್ಲ ನೀವು ನೋಡ್ಬೋದು. ಸೊ ಇದೆಲ್ಲ RD ಗಲ್ಲ ಸರ್? RD 350. ಸೊ ನೋಡಿ, RD 350. ಸೊ ಏನು ಬರುತ್ತೆ ಸರ್ ಪ್ರೈಸು? ಇದು ಬಂದು 325 ರೂಪಾಯಿ, ಇದು ಬಂದು 350 ರೂಪಾಯಿ. ಓಕೆ, ಇದು ಕ್ವಾಂಟಿಟಿ ರೇಟು. ಇದು ಸಿಂಗಲ್ ಆಗಿ ತಗೊಂಡ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಬಂದ್ರೆ ಹೋಲ್ಸೇಲ್ ರೇಟ್ ಒಳಗೆ ಮಾಡ್ಕೊಡ್ತೀರಾ. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಇಲ್ಲಿ ನೀವೇನಾದ್ರೂ ಕಂಪ್ಲೀಟ್ ರಿಜಿಸ್ಟ್ರೇಷನ್ಗೆ ಬೈಕ್ ನಿಮ್ದು ಒಂದು RX ಇದೆ, ಸೊ ಯಾವುದೋ ಗಾಡಿ ಇದೆ, ಫುಲ್ ಕಂಪ್ಲೀಟ್ಲಿ ಇಲ್ಲಿ ಒಂದು ಸ್ಪೇರ್ಸ್ ಎಲ್ಲ ಈಸ್ಕೊಳ್ಳೋಕೆ ಬಂದ್ರೆ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಅಂತ ಅಂಕಲ್ ಹತ್ರ ಹೇಳಿ ಒಂದು ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ನಿಮಗೆ ಮಾಡ್ಕೊಡ್ತಾರೆ. ಸೊ ನೆಕ್ಸ್ಟ್, ಸೊ ಇಲ್ಲೆಲ್ಲ ಇದೆ ಅಂಕಲ್. ಇದು ಬಂದು ಇದು ಫೋರ್ಕ್ ಮೋನೋಗ್ರಾಮ್ ಇದೆ. ಆದ್ಮೇಲೆ ಅನ್ಸಿರೋದು ಲೈಸೆನ್ಸ್ ಎಮ ಅಂತ. ಒಂದು ಜೆಲ್ ಒಳಗೆ ಮಾಡಿದೀವಿ, ಒಂದು ಮೆಟಲ್ ಒಳಗೆ ಮಾಡಿದೀವಿ, ಒಂದು ಸಿಲ್ವರ್ ಕಲರ್, ಒಂದು ಗೋಲ್ಡ್ ಕಲರ್. ಓಕೆ, ಏನ್ ಪ್ರೈಸ್ ಬರುತ್ತೆ ಸರ್? ಇದು ಬಂದು 110 ರೂಪಾಯಿ ಬರುತ್ತೆ, ಇದು 100 ರೂಪಾಯಿ ಬರುತ್ತೆ. ಇದು ಜೆಲ್ದು ಬಂದು ಇದು 95 ರೂಪೀಸ್. 95 ರೂಪೀಸ್ ಬರುತ್ತೆ. ಸೊ ಇಲ್ಲಿ ರಾಜದೂತ್ ಅಂತ ಇದೆ ಅಲ್ಲ ಸರ್? ಹೌದು. ಸೊ ಇದೇನು? ಇದು ಬಂದು ಮ್ಯಾಗ್ನೆಟ್ ಕವರ್ ಇದೆ ಅಲ್ಲ, ಅದಕ್ಕೆ ಆಮೇಲೆ ಇಂಜಿನ್ ಕೇಸ್ಗೆ ಇದು ಬರುತ್ತೆ. ಸೊ ಇದು ಬಂದು US ಸ್ಪೆಕ್ ಮಾಡಲ್ಲ.
ಇದು US ಸ್ಪೆಕ್ ಮಾಡಲ್, ಇದು ಇಂಡಿಯನ್ ಸ್ಪೆಕ್. ಇದು ಇಂಡಿಯನ್ ಮಾಡಲ್. ಓಕೆ. ಸೊ ಸ್ಟಾರ್ಟಿಂಗ್ ಒಂದು ರಾಜದೂತ್ ಅಂತ ಬರ್ತಾ ಇತ್ತು, ಯಮ ಅಂತ ಯಾವುದು ಬರ್ತಾ ಇರಲಿಲ್ಲ. ಇದು ಸ್ಟಿಕ್ಕರ್ ಮಾತ್ರ ಅದು ರಾಜದೂತ್ ಅಂತ ಬರ್ತಾ ಇತ್ತು, ಆಮೇಲೆ ಯಮ ಅಂತ ಬರ್ತಾ ಇತ್ತು. ಬಟ್ ಮೋಸ್ಟ್ ಆಫ್ ದಿ ಸ್ಪೇರ್ಸ್ ಎಲ್ಲ ಬಂದು ಆವಾಗ ರಾಜದೂತ್ ಪ್ಯಾಕಿಂಗ್ ಒಳಗನೆ ಬರ್ತಾ ಇದ್ದು. ಯಮ ಪ್ಯಾಕಿಂಗ್ ಒಳಗೆ ಬಂದ್ರೆ ಅದೆಲ್ಲ ಇಂಪೋರ್ಟೆಡ್ ಇರುತ್ತೆ, ಇಲ್ಲದ್ರೆ ಡೂಪ್ಲಿಕೇಟ್ ಇರುತ್ತೆ. ಓಕೆ. ಸೊ ಇವಾಗ ಇದ್ರ ಪ್ರೈಸ್ ಏನು ಅಂಕಲ್? ಇದು ಪ್ರೈಸ್ ಬಂದು 350 ರೂಪಾಯಿ. 350 ರುಪೀಸು ಇಂಪೋರ್ಟೆಡ್. US ಸ್ಪೆಕ್ದು. ಇಂಡಿಯನ್ ಸ್ಪೆಕ್ದು ಅದು 300 rupees, 50 rupees ಡಿಫ್ರೆನ್ಸು. ಸೊ ನೆಕ್ಸ್ಟ್ ಯಮಹಾದು ಇನ್ನೊಂದಿದೆ ಬ್ಲ್ಯಾಕ್, ಇದು ಸೇಮ್ ಅಂಕಲ್? ಇದು ಸೇಮ್, ಇದು 300 ರೂಪೀಸ್ ಆಗುತ್ತೆ. 300 rupees. ಸೊ ಸೇಮ್ ಕಲರ್ಸ್ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಅಂಕಲ್, ಇದು ಹೆಡ್ಲೈಟ್ ಚುಪ್ಪ. ಇದು ಹೆಡ್ಲೈಟ್ ಹೌಸಿಂಗ್ ಅಂತ ಹೇಳ್ತೀವಿ. ಅದು ಮೆಟ್ಲೊಳಗೆ ಬರ್ತಾ ಇತ್ತು, ಇವಾಗ ಸಿಗ್ತಾ ಇಲ್ಲ ಅಂತ ನಾವು ಇದು ನಮ್ಮ ಫ್ರೆಂಡ್ ಜೊತೆಯಲ್ಲಿ ಸೇರ್ಕೊಂಡು ಫ್ಯಾಬ್ರಿಕೇಟ್ ಮಾಡಿದ್ದೀವಿ. ಚೆನ್ನಾಗಿದೆ ಯಾಕಂದ್ರೆ ಇದಕ್ಕೆ ಬಂದು ನಾವು RD 350 ಡೂಮ್, ಅಲ್ಲಾದ್ರೆ ಸಮುರಾಯ್ದು ಡೂಮ್ ಹಾಕ್ಬಿಟ್ಟು ನಾವು ಅಲೈನ್ಮೆಂಟ್ ಮಾಡ್ತೀವಿ. ಏನ್ ಬರುತ್ತೆ ಅಂಕಲ್ ಇದು ಪ್ರೈಸ್? ಇದು ಪ್ರೈಸ್ 1050 ರೂಪಾಯಿ ಬರುತ್ತೆ. 1050 ರೂಪಾಯಿ, 1050 rupees. ಸೊ ಈ ರಿಂಗ್ ಬೇಕಂದ್ರೆ ಅಂಕಲ್? ಇದು ರಿಂಗ್ ಬಂದು ನಾವು ಫ್ಯಾಬ್ರಿಕೇಟ್ ಮಾಡ್ತೀವಿ. ಇದು ಬಂದು 650 ರೂಪೀಸ್ ಆಗುತ್ತೆ. 650 rupees ಆಗುತ್ತೆ. ಸೊ ನೋಡ್ಕೊಳ್ಳಿ. ಸೊ RD 350ಗೆ ಇದೆಲ್ಲ ಬಂದು RD 350 ಯೂಸ್ಡ್ ಬಂದು 5000 10,000 ಅಂತ ಹಾಕ್ತಾರೆ. ನಾವು ಇಲ್ಲಿ ಫ್ಯಾಬ್ರಿಕೇಶನ್ ಮಾಡಿ ಎಲ್ಲ ಮಿನಿಮಮ್ ರೇಟ್ ಒಳಗೆ ನಾವು ಕೊಡ್ತಾ ಇರ್ತೀವಿ. ಸೇಮ್ ಕ್ವಾಲಿಟಿ ಏನ್ ಹಂಗೆ ಇರುತ್ತಲ್ಲ? ಮೋರ್ ಆರ್ ಲೆಸ್ ನಮ್ದು ಕ್ವಾಲಿಟಿ ಬಗ್ಗೆ ಯಾವತ್ತೂ ನೀವು ಕಾಂಪ್ರಮೈಸ್ ಆಗಲ್ಲ, ಚೆನ್ನಾಗಿರುತ್ತೆ. ಏನಾದ್ರೂ ಡಿಫೆಕ್ಟ್ ಇದ್ರೆ ರೀಪ್ಲೇಸ್ಮೆಂಟ್ ಮಾಡಿಸ್ಕೊಡ್ತೀವಿ. ಓಕೆ. ನೆಕ್ಸ್ಟ್ ಅಂಕಲ್, ಇದು ಬ್ಯಾಟ್ರಿ ಬಾಕ್ಸ್. ಇದು ಬಂದು ಸ್ಪಾಟ್ ವೆಲ್ಡಿಂಗ್ ಮಾಡಿ ಇದೆಲ್ಲ ಮಾಡಿ ಕ್ಲೀನ್ ಆಗಿ ಡ್ಯೂರಬಲ್ ಆಗಿ ಮಾಡಿಸಿದೀವಿ. ಇದು 800 ರೂಪಾಯಿ ಬರುತ್ತೆ. ಒಂದು ಫ್ಲೆಕ್ಸಿಬಲ್ ಕ್ಲೀನ್ ಆಗಿ ಇದಿರುತ್ತೆ. 800 rupees ಬರುತ್ತೆ ಬ್ಯಾಟ್ರಿ ಬಾಕ್ಸ್ RD 350ಗೆ. ಸೊ ನೆಕ್ಸ್ಟ್ ಅಂಕಲ್, ಇದು ಏರ್ ಫಿಲ್ಟರ್ ಕವರ್. ಏರ್ ಫಿಲ್ಟರ್ ಬಾಕ್ಸ್ ಅಷ್ಟು ಹೋಗಲ್ಲ, ಏರ್ ಫಿಲ್ಟರ್ ಕವರ್ ಹೋಗ್ತಾ ಇರುತ್ತೆ. ಇದು ಬಂದು 650 ರೂಪೀಸ್. 650 rupees RD 350ಗೆ. ಸೊ ನೋಡ್ಕೊಳ್ಳಿ, ನಿಮ್ ಪ್ರೈಸ್ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೀಪ್ ಆಗಿದೆ ಅಂತ. ಸೀಟ್ ಕ್ಯಾಚರು, ಇದು ಸೀಟ್ ಕೆಳಗಡೆ ಕ್ಯಾಚ್ ಆಗ್ತಾ ಇರುತ್ತೆ. ಇದಕ್ಕೆ ಬಂದು ಇದು 700 ರೂಪೀಸ್ ಆಗುತ್ತೆ. ಇದೆಲ್ಲ ಬಂದು ಹ್ಯಾಂಡ್ ಮೇಡು, ಮೆಷಿನ್ ಮೇಡ್ ಇಲ್ಲ. ಓಕೆ, 700 rupees ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಅಂಕಲ್, ಇದು ಟೈಲೆಟ್ ಬ್ರಾಕೆಟ್. ಇದು ಬಂದು 1800 ರೂಪಾಯಿ ಆಗುತ್ತೆ RD 350. ಯಾಕಂದ್ರೆ ಇದೆಲ್ಲ ಇಷ್ಟು ಯಾಕೆ ಕಾಸ್ಟ್ಲಿ ಅಂದ್ರೆ ವಿ ಮೇಕ್ ಇಟ್ ಇನ್ ಲಿಮಿಟೆಡ್ ಕ್ವಾಂಟಿಟೀಸ್. ಯಾಕಂದ್ರೆ ಒಂದ್ಸಲ ಮಾಡಿದ್ರೆ ನಾವು 5 ಪೀಸು 6 ಪೀಸು 8 ಪೀಸ್ ಮಾಡ್ತೀವಿ. ಯಾಕಂದ್ರೆ ಅಷ್ಟು ಡಿಮ್ಯಾಂಡ್ ಇಲ್ಲ. ಬಲ್ಕ್ ಆಗಿ ಮಾಡಿದ್ರೆ ಚೀಪ್ ಆಗುತ್ತೆ, ಬಟ್ ಅಷ್ಟು ರಿಕ್ವೈರ್ಮೆಂಟ್ ನಮ್ಗೆ ಸಿಗ್ತಾ ಇಲ್ಲ. ಓಕೆ. ಸೊ ಅಂಕಲ್ ಹತ್ರ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಯಾವುದೇ ನೀವು ಸ್ಪೇರ್ಸ್ RX ಆಗಿರ್ಬೋದು, RD ಆಗಿರ್ಬೋದು, ಸೊ ಸುಜುಕಿ ಶೋಗನ್, ಶಾಲಿನ್ ಸಮುರ ಯಾವುದೇ ಸ್ಪೇರ್ಸ್ ಬೇಕಂದ್ರೂ ನೀವು ಬೇರೆ ಜಾಗದಲ್ಲಿ ಕಂಪೇರ್ ಮಾಡಿದ್ರೆ ಕೂಡ ಅಂಕಲ್ ಕೊಡೋ ಪ್ರೈಸ್ನೇ ನೀವು ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಅಷ್ಟೊಂದು ಚೀಪ್ ಆಗಿರುತ್ತೆ. ನೀವು ಒನ್ಸ್ ರೀಸ್ಟೋರೇಷನ್ ಮಾಡಬೇಕಾದ್ರೆ ಬೇರೆ ಒಂದು ಅಂಗಡಿಯಲ್ಲಿ ಹೋಗ್ಬಿಟ್ಟು ಕೊಟೇಶನ್ ಬರ್ಕೊಂಡು ಬನ್ನಿ, ಅಂಕಲ್ ಹತ್ರನೂ ಕೊಟೇಶನ್ ಬರ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಹೆಂಗಿರುತ್ತೆ ಅಂತ. ಯಾಕಂದರೆ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ಅಷ್ಟೊಂದು ಚೀಪ್ ರೇಟಲ್ಲಿ ವಿಂಟೇಜ್ ಸ್ಪೇಸ್ ಕೊಡೋದು ಒಂದೇ ಜಾಗ ಬಂದ್ಬಿಟ್ಟು ಕ್ವಾಲಿಟಿ. ಸೊ ಚೀಪ್ ಅಂದರೆ ಲೈಕ್ ನಾರ್ಮಲ್ ಮೆಟೀರಿಯಲ್ ಅಲ್ಲ, ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕ್ಬಿಟ್ಟು ಮಾಡ್ತಾರೆ. ಸೊ ನೆಕ್ಸ್ಟ್ ಅಂಕಲ್, ಇದು ಬಂದು ಫೋರ್ಕ್ ಮೊನೋಗ್ರಾಮ್. ಇದು ಬಂದು ಅದು 615 ರೂಪಾಯಿ ಆಗುತ್ತೆ. ಓಕೆ. ಇದು ಅದೇ ಫ್ರಂಟ್ ಫೋರ್ಕ್ ಮೊನೋಗ್ರಾಮ್. ಸೊ ವಿತ್ ಸ್ಟಿಕ್ಕರ್ ಜೊತೆನಾ? ವಿತ್ ಸ್ಟಿಕ್ಕರ್ ಜೊತೆ ಎಲ್ಲ 615 ರೂಪಾಯಿ ಆಗುತ್ತೆ. ಇದು ಹಾಫ್ ಆಕ್ಸಲ್. ಇದು ಹಾಫ್ ಆಕ್ಸಲ್ ಬಂದು ಸೆಕೆಂಡ್ ಹ್ಯಾಂಡ್ ಬಂದು 2000 1,500 ಅಂತ ಹೇಳ್ತಾರೆ. ನಾವು CNC ಒಳಗೆ ಮಾಡಿದೀವಿ. ಇದು ನಾವು ಬಂದು 600 ರೂಪಾಯಿಗೆ ಕೊಡ್ತೀವಿ ನಾವು. 600 rupees. 600 ರೂಪೀಸ್ ದ ಬೆಸ್ಟ್ ಕ್ವಾಲಿಟಿ. ಸೊ ನೆಕ್ಸ್ಟ್ ಅಂಕಲ್, ಅದು ಇದು ಬೆಡ್ಡಿಂಗ್ ಬೋಲ್ಟ್. ಬೆಡ್ಡಿಂಗ್ ಬೋಲ್ಟ್ ಇದೆಲ್ಲ ಬಂದು ಇಲ್ಲಿ ನಾವು ಕೊಯಂಬತ್ತೂರ್ ಒಳಗೆ ನಮ್ಮ ಫ್ರೆಂಡ್ ಕೃಷ್ಣನ್ ಅಂತ ಇದ್ದಾರೆ, ಅವ್ರ ಜೊತೆಯಲ್ಲಿ ಸೇರಿ ನಾವು ಇದು ಮಾಡ್ತಾ ಇರ್ತೀವಿ. ಇದು ಬಂದು ಈಚ್ ಬೋಲ್ಟ್ ಬಂದು 150 ರೂಪಾಯಿ. 150 ರೂಪಾಯಿ ಈಚ್ ಬೋಲ್ಟ್. ಆಮೇಲೆ ಇದು ಕ್ಲಚ್ ನಟ್ಟು ಮತ್ತೆ ಅದು ಸ್ಪ್ರಾಕೆಟ್ ನೆಟ್ಗೆ ಯೂಸ್ ಮಾಡಬಹುದು. ಇದೆಲ್ಲ ಬಂದು ಒಳ್ಳೆ ಕ್ವಾಲಿಟಿ ಒಳಗೆ ಮಾಡಿರೋ ಮೆಟೀರಿಯಲ್. ಯಾಕಂದ್ರೆ ಈ ಸಿಗಲ್ಲ ಅಂತ ಅಲ್ಲ, ಚಿಸಲ್ ಒಳಗೆ ಹೊಡೆದು ಆಮೇಲೆ ನೆಟ್ಟಿಗೆ ಬಂದು ಹುಡುಕ್ತಾ ಇರಬೇಕು. ಒಂದು ನೆಟ್ ಬಂದು ಇದು 70 ರೂಪಾಯಿ ಆಗುತ್ತೆ. ಇದು ಎಷ್ಟು ಸಲ ಬೇಕಾದ್ರೂ ಯೂಸ್ ಮಾಡಬಹುದು. ಓಕೆ. ನೆಕ್ಸ್ಟ್ ಇದು ಕ್ರ್ಯಾಂಕ್ ನೆಟ್ಟು. ಇದು ಬಂದು 50 ರೂಪಾಯಿ ಆಗುತ್ತೆ, ಒಳ್ಳೆ ಕ್ವಾಲಿಟಿ. ಓಕೆ. ಆಮೇಲೆ ಇದು ಶೃಂಗಾರ ಮ್ಯಾಕ್ಸಲ್. ಶೃಂಗಾರ ಮ್ಯಾಕ್ಸಲ್ ಬಂದು ಇದೆಲ್ಲ ಇಂಡಸ್ಟ್ರಿಯಲ್ ಇದು ಮಾಡಿರೋದು. ನಮ್ಮ ಫ್ರೆಂಡ್ ಅವರು ಮಂಜುಳಾ ಇಂಡಸ್ಟ್ರೀಸ್ ಅಂತ ಇದ್ದಾರೆ, ಅವ್ರ ಕಾಂಪೋನೆಂಟ್ಸ್ ಇದೆಲ್ಲ ಮಾಡ್ತಾರೆ. ಅವರು ಒಳ್ಳೆ ದೊಡ್ಡ ಗಾಡಿಗಳಿಗೆಲ್ಲ ಸಪ್ಲೈ ಮಾಡ್ತಾರೆ. ಅವ್ರ ಹತ್ರ ಮಾಡಿರೋದು. ಇದು ಬಂದು 800 ರೂಪಾಯಿ ಆಗುತ್ತೆ. ಇದೇ ಬಂದು ಯೂಸ್ಡ್ ಬಂದು 1500 2000 ರೂಪಾಯಿ ಅಂತ ಮಾಡ್ತಾರೆ. ಸೊ ನೋಡಿ, ಯೂಸ್ಡ್ ಇಸ್ಕೊಂಬದಲು ಇಲ್ಲಿ ಬಂದ್ಬಿಟ್ಟು ಸೊ ಈ ತರ ಬಂದ್ಬಿಟ್ಟು ನೀವು ಇಸ್ಕೊಬೋದು. ಜಸ್ಟ್ 800 ರೂಪೀಸ್ಗೆ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಅಂಕಲ್,
ಚೈನ್ ಅಡ್ಜಸ್ಟರ್ ಸರ್. ಚೈನ್ ಅಡ್ಜಸ್ಟರ್ ಇದು ಯಾರ ಹತ್ರನೂ ಇಲ್ಲ, ಇದು ನಾವು ಫ್ಯಾಬ್ರಿಕೇಟ್ ಮಾಡಿರೋದು ನಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಸೇರ್ಕೊಂಡು. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ತುಂಬ ಅವರು ಇಂಜಿನಿಯರ್ಸು ಫ್ಯಾಕ್ಟ್ರೀಸ್ ಎಲ್ಲ ಇಟ್ಟಿದ್ದಾರೆ, ಅವ್ರ ಜೊತೆಯಲ್ಲಿ ನಾವು ಕೊಲಾಬ್ರೇಷನ್ ಮಾಡಿ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಇದು ಸೆಟ್ ಬಂದು 425 ರೂಪಾಯಿ ಆಗುತ್ತೆ. 425 ರೂಪಾಯಿ ಸೆಟ್ಟು. ಸೊ ನೋಡ್ಕೊಳ್ಳಿ RD ಸ್ಪೇರ್ಸ್ ಇದಲ್ಲ. ನೆಕ್ಸ್ಟ್ ಅಂಕಲ್, ಇದು RD 350 ಸೈಡ್ ಸ್ಟ್ಯಾಂಡು. ಇದು ಬಂದು ಕಮ್ಮಿ ಅಂದ್ರೆ 165 ಕಿಲೋ ವೆಯ್ಟ್ ತಾಳುತ್ತೆ. ಓಕೆ. ಇಲ್ಲಿ ಇಂಡಿಯಾ ಒಳಗೆ ಇದು ಮುಂಚೆ ಕ್ಯಾಸ್ಟಿಂಗ್ ಒಳಗೆ ಬರ್ತಾ ಇದ್ದು, ಇದು ಬಂದು ನಾವು ಸಿಂಗಲ್ ರಾಡ್ ಒಳಗೆ ಮಾಡಿ ಇದು ಮಾಡ್ತಾ ಇದ್ದೀವಿ. ನಾವು ನಮ್ಮ ಫ್ರೆಂಡ್ ಬೇಗ್ ಅಂತ ಅವ್ರು ಸೇರ್ಕೊಂಡು ನಾವು ಮಾಡ್ತಾ ಇರೋದು. ಇದು ಬಂದು 1350 ರೂಪಾಯಿ ಆಗುತ್ತೆ. ನೀವು ಸೆಕೆಂಡ್ ಹ್ಯಾಂಡ್ ಬಂದು 3000 ರೂಪಾಯಿ ಮಾಡ್ತಾ ಇದ್ದಾರೆ ಇದು. ಬಟ್ ನಾವು ಬಂದು ಫ್ರೆಶ್ ಬಂದು ವಿತೌಟ್ ಎನಿ ಪ್ರಾಬ್ಲಮ್ ಇಲ್ಲ. ಏನಾದ್ರು ಪ್ರಾಬ್ಲಮ್ ಇದ್ರೂ ರಿಪ್ಲೇಸ್ಮೆಂಟ್ ಗ್ಯಾರಂಟಿ. ಬಟ್ ಇಷ್ಟ ತನಕ ಏನೋ ಒಂದು ರಿಪ್ಲೇಸ್ಮೆಂಟ್ ಬಂದಿಲ್ಲ. ಓಕೆ. ಸೊ ನೋಡ್ಕೊಳ್ಳಿ 1350 ಅಂಕಲ್. 1350 ಸ್ಪ್ರಿಂಗು ಬೋಲ್ಟ್ ಸೇರಿ. ಓಕೆ. ನೆಕ್ಸ್ಟ್ ಅಂಕಲ್, ಇದು ಫ್ರಂಟ್ ವೀಲ್ ಆಕ್ಸಲು ಬ್ಯಾಕ್ ವೀಲ್ ಆಕ್ಸಲು ವಿತ್ ಬುಷು ಎಲ್ಲ ಸೇರಿ. ಇದು ಫ್ರಂಟ್ ವೀಲ್ ಆಕ್ಸಲ್ ಬಂದು 450 ರೂಪಾಯಿ ಬೀಳುತ್ತೆ, ಬ್ಯಾಕ್ ವೀಲ್ ಆಕ್ಸಲ್ ಬಂದು 550 ರೂಪಾಯಿ ಬೀಳುತ್ತೆ. ಇದೆಲ್ಲ ಬಂದು ಇಂಡಸ್ಟ್ರಿಯಲ್ ಮೆಟೀರಿಯಲ್ಲು, ಬ್ರೈಟ್ ಮೆಟೀರಿಯಲ್ಲು, ಒಳ್ಳೆ ಕ್ವಾಲಿಟಿ. ಓಕೆ. ಸೊ ನೆಕ್ಸ್ಟ್ ಅಂಕಲ್, ಆಮೇಲೆ ಇದು ಸರ್ ಇದು ಔಟರ್ ಬುಷು, ಇದು ಸ್ಪ್ರಾಕೆಟ್, ಇದು ಹಿಂದ್ಗಡೆ ಸ್ಪ್ರಾಕೆಟ್ ಬುಷ್ ಒಂದು, ಆಮೇಲೆ ಇದು ಫ್ರಂಟ್ ಬುಷು. ಇದೆಲ್ಲ ಬಂದು ನಾವು ಇಂಡಸ್ಟ್ರೀಸ್ ಒಳಗೆ ಕೊಟ್ಬಿಟ್ಟು ಇಂಡಸ್ಟ್ರಿಯಲ್ ಜಿಂಕ್ ಕೊಟ್ಬಿಟ್ಟು ಮಾಡಿಸ್ತೀವಿ. ಕ್ಲಾಸ್ ಪ್ರಾಡಕ್ಟ್ಸು ರೀಸನಬಲ್ ಆಗಿ ಇರುತ್ತೆ. ಇದು ಬಂದು ಬರೀ ಇದು ಸ್ಯಾಂಪಲ್ ಮಾತ್ರ. ಈ ಥರ ಬಂದು ನನ್ನ ಹತ್ರ RD 350 ಇದು ಹಾರ್ಡ್ವೇರ್ ಐಟಮ್ಸೇ ಕಮ್ಮಿ 200 ಐಟಮ್ಸ್ ಮೇಲೆ ನನ್ನ ಹತ್ರ ಇದೆ. ಅದು ಹೆಡ್ ಸ್ಟಡ್ಸ್ ಇದೆ, ಇಂಜಿನ್ ಸ್ಕ್ರೂ ಕಿಟ್ ಇದೆ, ಆಮೇಲೆ ಬಂದು ಕ್ಲಚ್ ಮಕ್ಕಿ ಇದೆ, ಆಮೇಲೆ ಕ್ಲಚ್ ಸ್ಪ್ರಿಂಗ್ಸ್ ಇದೆ, ಆಮೇಲೆ ಬಂದು ಡಮ್ಮಿ ಆಯಿಲ್ ಸೀಲ್ಸ್ ಇದೆ, ಅಥವಾ ಪ್ಯಾಕಿಂಗ್ ಕಿಟ್ ಇದೆ, ಕ್ಲಚ್ ಪ್ಲೇಟ್ಸ್ ಇದೆ, ಕೇಬಲ್ ಕಿಟ್ ಇದೆ, ರಬ್ಬರ್ ಕಿಟ್ ಇದೆ, ಆಮೇಲೆ ಸ್ಟಿಕ್ಕರ್ ಕಿಟ್ ಇದೆ. ಇದು ತುಂಬ ಐಟಮ್ಸ್ ನನ್ನ ಹತ್ರ ಇದೆ RDದು. ಸೊ 40 to 50%. ಯಾಕಂದರೆ ಇಂಜಿನ್ ಐಟಮ್ ಮಾತ್ರ ಬಿಟ್ಟು ನನ್ನ ಹತ್ರ ಇಲ್ಲ. ಪಿಸ್ಟನ್ ರಿಂಗ್ಸ್ ಇದೆ, ಪಿಸ್ಟನ್ ಇದೆ, ಕನೆಕ್ಟಿಂಗ್ ರಾಡ್ ಇದೆ, ಆಮೇಲೆ ತೈವಾನ್ ಬೋರ್ಸ್ ಎಲ್ಲ ಇದೆ. ಆಮೇಲೆ ಬಂದು ಕ್ರ್ಯಾಶ್ ಗಾರ್ಡು, ಸ್ಯಾರಿ ಗಾರ್ಡು, ಯು ಬ್ರಾಕೆಟು, ಸೆಂಟ್ರ್ ಸ್ಟ್ಯಾಂಡು, ಹ್ಯಾಂಡಲ್ ಬಾರು ಇದೆ, LT ಹ್ಯಾಂಡಲ್ ಬಾರು, ST ಹ್ಯಾಂಡಲ್ ಬಾರು ಎಲ್ಲ ತುಂಬ ಐಟಮ್ ಇದೆ. ತುಂಬ ಜನ ಬಂದು ಇಲ್ಲಿ ಬೆಂಗಳೂರೊಳಗೆ ಇರೋ ಇದು RD 350 ಕ್ಲಬ್ ಅವರೆಲ್ಲ ನಮ್ಮ ಹೆಸರನ್ನೇ ರೆಫರ್ ಮಾಡ್ತಾರೆ. ಸೊ ನಮ್ಮದು ರೀಸನಬಲ್ ಆಗಿ ಇರುತ್ತೆ. ಓಕೆ. ಸೊ ಇವಾಗ RD ನೀವೆಲ್ಲ ಸ್ಪೇರ್ಸ್ ಎಲ್ಲ ನೋಡಿದ್ವಿ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಮೋಸ್ಟ್ ಡಿಮ್ಯಾಂಡಿಂಗ್ RX ಸ್ಪೇರ್ಸು. ಹೌದು, ನೆಕ್ಸ್ಟು RX ಸ್ಪೇರ್ಸ್ ಕಂಪ್ಲೀಟಾಗಿ ನೋಡೋಣ. ಸೊ ಇವಾಗ ಮೋಸ್ಟ್ ಡಿಮ್ಯಾಂಡಿಂಗ್ ಇದಕ್ಕೆ ಬಂದಿದ್ದೀವಿ. ಸೊ RD ತೋರಿಸಿದಾಯಿತು, ನಿಮಗೆ ಬಂದುಬಿಟ್ಟು SD, ರೋಡ್ ಕಿಂಗ್, ಜಾವಾ ಅದು ಸ್ಪೇರ್ಸ್ ಎಲ್ಲ ತೋರಿಸಿದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಡಿಮ್ಯಾಂಡಿಂಗ್ RXು. ಸೊ ಇವ್ರ ಹತ್ರ ಏನು ಸ್ಪೆಷಾಲಿಟಿ ಅಂದರೆ ಇವ್ರು ಬಂದುಬಿಟ್ಟು ಆಥರೈಸ್ಡು ಯಮಹಾ ಸ್ಪೇರ್ಸ್ ಡೀಲರ್ಸ್ ಇವರು. ಸೊ ಇವ್ರ ಹತ್ರ ಬಂದುಬಿಟ್ಟು ಎಲ್ಲ ಥರ ಒರಿಜಿನಲ್ ಸ್ಪೇರ್ಸ್ ನಿಮಗೆ ಸಿಗುತ್ತೆ. ಬೇರೆ ಕಡೆ ಎಲ್ಲ ಬಂದುಬಿಟ್ಟು ನಿಮಗೆ MRP ಒಂದಿರುತ್ತೆ, ಅವರೇ ಸಪ್ರೇಟ್ ಪ್ರೈಸ್ ಎಲ್ಲ ಇಕ್ಕಿರ್ತಾರೆ. ಇಲ್ಲಿ ಬಂದುಬಿಟ್ಟು MRPಯಲ್ಲಿ ಏನು ಪ್ರೈಸ್ ಇದೆ ಅದು ಮಾತ್ರ ಇವ್ರು ಚಾರ್ಜ್ ಮಾಡ್ತಾರೆ. ಸೊ ಇವಾಗ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ಕೊಳ್ಳಿ, ನೀವು ಸರ್ಟಿಫಿಕೇಟ್ ಕೂಡ ನೋಡ್ಬೋದು. ಸೊ ಸರ್ಟಿಫಿಕೇಟ್ ಕೂಡ ನೋಡ್ಬೋದು, ಯಮಹಾ ಆಥರೈಸ್ ಡೀಲರ್ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಸೊ ಇವಾಗ ಸರ್ ಜೊತೆ ಇದ್ದಾರೆ, ಅಮಿತ್ ಸರ್. ಸೊ ಹಾಯ್ ಬ್ರೋ. ಹಲೋ ಸರ್. ಇಬ್ರು ಇವ್ರು ನಮ್ಮ ಪಾರ್ಟ್ನರು, ನಾನಿಲ್ಲಾದ್ರೆ ಅವರು ನೋಡ್ಕೊಂತಾರೆ. ಇದು ಫೋನ್ ನಂಬರ್ಸ್ 2 ಕೊಟ್ಟಿದ್ದೀನಿ. GB ಅಂದ್ರೆ GB ವೆಂಕಟೇಶ್ ಅಂತ, AB ಅಂದ್ರೆ ಅಮಿತ್ ಭಂಡಾರಿ ಅಂತ. ಸೊ ಇಬ್ಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಂದು ವಿಸಿಟಿಂಗ್ ಕಾರ್ಡ್ ಒಳಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಓಕೆ, ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ 2 ಜನ ನಂಬರು ಬಂದಿರುತ್ತೆ, ನೀವು ಯಾರು ಬೇಕಾದರೂ ಕಾಲ್ ಮಾಡ್ಬೋದು. ಸೊ ಎಲ್ಲ ಥರ ಸ್ಪೇರ್ಸ್ ನಿಮಗೆ ಸಿಗುತ್ತೆ. ಓಕೆ, ಸೊ ಇವಾಗ ಬಂದ್ಬಿಟ್ಟು RXZ ಸ್ಪೇರ್ಸ್ ನೋಡ್ತಾ ಇದ್ವಿ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನಿಮಗೆ 100, 135 ಸ್ಪೇರ್ಸ್ ಎಲ್ಲ ಈಸಿಯಾಗಿ ಸಿಗ್ಬಿಡುತ್ತೆ. Z ಸ್ಪೇರ್ಸ್ ಬಂದ್ಬಿಟ್ಟು ಸ್ವಲ್ಪ ರೇರು. ಸೊ ನಮ್ಮ ಬ್ಯಾಂಗ್ಳೂರಲ್ಲೇ ಸಿಗುತ್ತೆ ನಿಮಗೆ RXZ ಸ್ಪೇರ್ಸ್ ಬೇಕಂದ್ರೂ. ಅಂಕಲ್ ಏನೇನು ಸ್ಪೇರ್ಸ್ ಇದೆ, ಸೊ ಏನೇನು ಡೀಲ್ ಮಾಡ್ತೀರಾ RXZ? ಇದು ಇನ್ನರ್ ಮಡ್ಗಾಡು, ಇದೆಲ್ಲ ನಮ್ಮ ಫ್ರೆಂಡ್ ಜೊತೆಲಿ ಅವ್ರ ಜೊತೆಲಿ ಸೇರ್ಕೊಂಡು ನಾವು ಇದು ಫ್ಯಾಬ್ರಿಕೇಟ್ ಮಾಡ್ತೀವಿ. ಇನ್ನರ್ ಮಡ್ಗಾಡು, ಆಮೇಲೆ ರೈನ್ ಗಾರ್ಡು ಇದು ಇಂಪೋರ್ಟ್ ಮಾಡಿಸ್ತೀವಿ. ಓಕೆ, ಆಮೇಲೆ ಇದು ಟೈಲ್ ಪ್ಯಾನಲ್ ಇದು ಮಲೇಷಿಯಾದಿಂದ ಇಂಪೋರ್ಟ್ ಆಗುತ್ತೆ. ಇದು ಏನು ಅಂಕಲ್ ಪ್ರೈಸ್ ಬರುತ್ತೆ? ಇದು ಬಂದು 1300 ರೂಪಾಯಿ ಬರುತ್ತೆ. 1300 ಬರುತ್ತೆ. ಸೊ ಇದು ಅಂಕಲ್ ಇದು ಇಂಪೋರ್ಟ್ ಮಾಡ್ತೀರಾ ಅಂತ? ಇದು ಇಂಪೋರ್ಟ್, ಇದು ಇವರು ಕ್ಯಾರಿಯರ್ಸ್ ಅವ್ರು ತಂದು ಕೊಡ್ತಾರೆ. ಇದು ಬಂದು ಡಾಲರ್ ರೇಟ್ ಮೇಲೆ ಡಿಫರೆನ್ಸ್ ಆಗ್ತಾ ಇರುತ್ತೆ, ರೇಟ್ಗಳು ಪ್ರೈಸ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ ಓಕೆ, ಕೂಲ್. ಇದು ಅಂಕಲ್ ಇದು ರೈನ್ ಗಾರ್ಡು, ಇದು ಬಂದು 400 ರೂಪೀಸ್ ಆಗುತ್ತೆ. 400 ರೂಪೀಸ್. 400 ರೂಪೀಸ್. ಮುಂಚೆ 800, 900 ಎಲ್ಲ ಮಾರ್ತಾ ಇದ್ರು, ಇವಾಗ ಇದಾಗುತ್ತೆ.
ಆಮೇಲೆ ಲಾಕ್ ಸೆಟ್ ಇದೆ RX Z ಸೆಟ್ ಆಫ್ 4 ಏನ್ ಅಂಕಲ್ ಬರುತ್ತೆ ಪ್ರೈಸ್ ಇದು? ಇದು ಬಂದು 1900 ರೂಪಾಯಿ ಬರುತ್ತೆ ಸರ್. 1900 ರೂಪಾಯಿ ಬರುತ್ತೆ ನೋಡ್ಕೊಳ್ಳಿ. RX Z ಇದು ಕಂಪ್ಲೀಟ್ ಲಾಕ್ ಸೆಟ್ ಸೆಟ್ ಆಫ್ 4. ಓಕೆ ನೆಕ್ಸ್ಟ್ ಆಮೇಲೆ ಬಂದು ಕೆಲವು ಇದು ಮೆಟಲ್ ಐಟಮ್ಸ್ ಇರುತ್ತೆ, ಅದು ಚಾಸಿ ಪ್ಲೇಟ್ ಇರುತ್ತೆ, ಆಮೇಲೆ ಎಕ್ಸ್ಟೆನ್ಷನ್ ಕ್ಲಾಂಪ್ಗಳಿರುತ್ತೆ, ಆಮೇಲೆ ಬಂದು ಕ್ಯಾಟ್ ಮಫ್ಲರ್. ಪ್ರೈಸ್ ಬರುತ್ತೆ ಕ್ಯಾಟ್ ಮಫ್ಲರ್ ಅದು 375 ರೂಪಾಯಿ ಬರುತ್ತೆ. ಅದು 375 ರೂಪಾಯಿ ಬರುತ್ತೆ. 375 ವೆಯ್ಟ್ ಚೆನ್ನಾಗಿದೆ ಅದು. ಆಮೇಲೆ ನಂಬರ್ ಪ್ಲೇಟು ಇದು ಬಂದು IID HSRP ನಂಬರ್ ಪ್ಲೇಟ್ ಮೇಲೆ ಹಾಕೋಕೆ ಇದು ಬಂದು 150 ರೂಪಾಯಿ ಆಗುತ್ತೆ. 150 ರೂಪಾಯಿ. ಆಮೇಲೆ ಕ್ಲಚ್ ಸ್ಪ್ರಿಂಗ್ ಇಂಪೋರ್ಟೆಡ್ ತಗೊಂಡ್ಬಂದು ಅದು ಫ್ಯಾಬ್ರಿಕೇಟ್ ಮಾಡಿಸಿರೋದು. ಇದು ಬಂದು ಒಂದು ಪೀಸ್ 20 ರೂಪಾಯಿ ಆಗುತ್ತೆ. ಒಳ್ಳೆ ಟೆನ್ಷನ್. ಆಮೇಲೆ ಕ್ಲಚ್ ರಾಡ್ಗಳು ಇದೆಲ್ಲ ಬಂದು ನಾವು ಇಲ್ಲಿ ಲೋಕಲ್ ಆಗಿ ಫ್ಯಾಬ್ರಿಕೇಶನ್ ಮಾಡ್ತೀವಿ. ಇದು ಒಂದು ಕ್ಲಚ್ ರಾಡ್ 50 ರೂಪಾಯಿ. 50 ರೂಪಾಯಿ. ಓಕೆ. ಆಮೇಲೆ ಇದು RX Z ವೈಸರು ಇದು ಬಂದು ಕಂಪನಿದು 212 ರೂಪಾಯಿ. ಕಂಪನಿ ಐಟಮ್ RX Z ಲಿವರ್ ಸೆಟ್ ಇದೆ, ಡಿಸ್ಕ್ ಪ್ಯಾಡ್ ಇದೆ, ಆಮೇಲೆ ಫ್ರಂಟ್ ಬ್ರೇಕ್ ಸ್ವಿಚ್ ಇದೆ, ಆಮೇಲೆ ಬಂದು ಇಗ್ನಿಷನ್ ಸ್ವಿಚ್ ಇದೆ. ಇದೆಲ್ಲ ಒರಿಜಿನಲ್ ಫುಟ್ ರೆಸ್ಟ್ ರಬ್ಬರ್ ಫ್ರಂಟ್ ಇದೆ, ಫುಟ್ ರೆಸ್ಟ್ ರಬ್ಬರ್ ಬ್ಯಾಕ್ ಇದೆ. ಈ ತರ ಕೆಲವು ಐಟಮ್ ಎಲ್ಲ ಇದಿರುತ್ತೆ. ಇನ್ನೊಂದು ಕಾಮನ್ ಐಟಮ್ RX 100 135 RX Z ಎಲ್ಲ ಕಾಮನ್ ಐಟಮ್ ಇದೆ. ಅದು ಬಂದು ಕಂಪನಿ ಇದು ಐಟಮ್ ನಮ್ಮ ಹತ್ರ ಕೇಬಲ್ ಕಿಟ್ಟು, ಪ್ಯಾಕಿಂಗ್ ಕಿಟ್ಟು, ಆಯಿಲ್ ಸೆಲ್ ಕಿಟ್ಟು, ಇಂಜಿನ್ ಬೇರಿಂಗ್ ಕಿಟ್ಟು, ಆಮೇಲೆ ಇದು ಯಮಾ ಲೂಬ್ ಆಯಿಲು, ಫೋರ್ಕ್ ಆಯಿಲ್ ಸೀಲು, ಆಮೇಲೆ ಇದು ಚಿಲ್ಲರೆ ಐಟಮ್ಗಳೆಲ್ಲ ಸಿಗುತ್ತೆ. ಯಮಾ RX ಪಿಸ್ಟನ್ ಸಿಗುತ್ತಾ? ಅದು ಯಮಾ RX ಬಂದು ಇವಾಗ ಇಂಡೋನೇಷ್ಯಾದ ಪಿಸ್ಟನ್ಸ್ ಬರ್ತಾ ಇದೆ. 3KA ಪಾರ್ಟ್ ನಂಬರು ಅಲ್ಲ ಬಂತು, ಖಾಲಿ ಆಗಿದೆ. ರಿಂಗ್ಸ್ ಇದೆ ಸ್ಟ್ಯಾಂಡರ್ಡು 10, 20, 30, 40 460 ರೂಪಾಯಿ ಆಗುತ್ತೆ. ಅದು 3KA. ಇದು ಕ್ಲಚ್ ಬೆಲ್ ಎಲ್ಲ ಬಂದಿತ್ತು, ಎಲ್ಲ ಖಾಲಿ ಆಗಿದೆ. ಕ್ರಾಂಕ್ ಶಾಫ್ಟ್ ಬಂದಿತ್ತು, ಅದು ಖಾಲಿ ಆಗಿದೆ. ಮತ್ತೆ ಆರ್ಡರ್ ಕೊಟ್ಟಿದ್ದೀವಿ, ಮತ್ತೆ ಕಂಪನಿಯವರು ಸಪ್ಲೈ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಮತ್ತೆ ನಮ್ಗೆ ಬರುತ್ತೆ, ಬಂದಾಗ ನಾವು ಇದು ಅಪ್ಲೋಡ್ ಮಾಡ್ತೀವಿ, ಬಂದು ತಗೊಂಡು ಹೋಗ್ಬೋದು. ಸೊ ನಮ್ಮ ಅಂಗಡಿ ಒಳಗೆ ಇದು ಯಮಾ ಬಂದು ಎಲ್ಲ ಬಂದು MRP ಇರುತ್ತೆ. MRP ಅದು ನೀವು ಸಬ್ಸ್ಕ್ರೈಬರು ಯಾರಾದರೂ ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ. ಸೊ ಫ್ರೆಂಡ್ಸ್, ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಇದು ಮೀಟರ್ಸ್ ಎಲ್ಲ ಏನು ಅಂಕಲ್ ಬರುತ್ತೆ ಪ್ರೈಸ್? ಇದು ಬಂದು ಮೀಟರ್ ಕಂಪ್ಲೀಟ್ RX Z ಟೋಟಲ್ ಸೆಟ್ ಬಂದು 3000 ರೂಪಾಯಿ ಬರುತ್ತೆ. ಅದರೊಳಗೆ ಸ್ಪೀಡೋಮೀಟರು, RPM ಮೀಟರು, ಆಮೇಲೆ ಬಂದು ಸ್ಪೀಡೋಮೀಟರ್ ಪ್ಲೇಟು, ಪೈಲಟ್ ಲ್ಯಾಂಪ್ ಹೋಲ್ಡರ್ಸು, ಪೈಲಟ್ ಲ್ಯಾಂಪ್ ಬಲ್ಬ್ಸು, ಪೈಲಟ್ ಲ್ಯಾಂಪ್ ಇದು ಬರುತ್ತೆ. ಅದು RPM ಕನ್ವರ್ಷನ್ ಮಾಡಬೇಕಾದ್ರೆ ಇನ್ನೊಂದು 600 ರೂಪಾಯಿ ಜಾಸ್ತಿ ಆಗುತ್ತೆ. ಟೋಟಲಿ 3600 ರೂಪೀಸ್ ಫಾರ್ ಎ ಸೆಟಪ್ ಆಫ್ RX Z. RPM ಕಿಟ್ ಮಾಡ್ಕೋಬಹುದು. RX 100 135ಗೆ ಇದು ಮೀಟರ್ ಕಿಟ್ಟು. ಇದು RX 135ಗೆ ಬರೀ ನಮ್ಗೆ ಇದು RPM ಮೀಟರ್ ಬರಲ್ಲ. ಇದು ಸೆಂಟರ್ ಮೀಟರ್ ಬರುತ್ತೆ. ಅದು 1300 ರೂಪಾಯಿ ಆಗುತ್ತೆ. ಮೀಟರ್ ಪ್ಲೇಟ್ 150 ರೂಪಾಯಿ ಆಗುತ್ತೆ. ಪೈಲಟ್ ಲ್ಯಾಂಪ್ 120 to 125 ಆಗುತ್ತೆ. ಅಲ್ಲ 2000 ಚಿಲ್ಲರೆ ಆಗುತ್ತೆ. ಓಕೆ. ಸೊ ಆಮೇಲೆ RX 100 135 ಟ್ಯಾಂಕ್ ಇದೆ ಅಂತ ಹೇಳಿದ್ರಿ, ಒರಿಜಿನಲ್ ಟ್ಯಾಂಕ್? ಸೊ ಒರಿಜಿನಲ್ ಟ್ಯಾಂಕ್ ಇದೆ, ಮೆರೂನ್ ಟ್ಯಾಂಕ್ ಇದೆ. 9448. ಇವಾಗ ಬ್ಲ್ಯಾಕ್ ಸದ್ಯಕ್ಕೆ ಸ್ಟಾಕ್ ಇಲ್ಲ. ಬ್ಲ್ಯಾಕ್ ಬಂದ್ರೆ 1000 ರೂಪಾಯಿ ಕಡಿಮೆ ಆಗುತ್ತೆ. ಇದು 8448. ಯಾಕಂದ್ರೆ ಮತ್ತೆ ಇವಾಗ RX ಅವರು ಮತ್ತೆ ರೇಟ್ಗಳು ರಿವೈಸ್ ಮಾಡ್ತಾ ಇದ್ದಾರೆ. ಇದು ಲಾಸ್ಟ್ ಮಂತ್ ಎಲ್ಲ ಬ್ರೇಕ್ ಡ್ರಮ್ ಬಂದು 1200 ರೂಪಾಯಿ ಇತ್ತು ಫ್ರಂಟ್ ಬ್ರೇಕ್ ಡ್ರಮ್. ಇವಾಗ 1860 ರೂಪಾಯಿ ಆಗ್ತಾ ಇದೆ. RX ಅವರು ಇವಾಗ ತುಂಬಾ ಐಟಮ್ಸು ರೇಟ್ ರಿವೈಸೇಷನ್ ಮಾಡ್ತಾ ಇದ್ದಾರೆ ಮತ್ತು ಪ್ರೊಡಕ್ಷನ್ ಸ್ಟಾಪ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಇದು ಚಾನ್ಸ್ ಇರೋವಾಗ ಒರಿಜಿನಲ್ ಸ್ಪೇರ್ಸ್ ಎಲ್ಲ ಇವಾಗ ಸಿಗೋವಾಗ ನೀವು ಎತ್ತಿಟ್ಕೊಳ್ಳಿ. 3 ತಿಂಗಳ ಮುಂಚೆ ರೇರ್ ವೀಲ್ ಆಕ್ಸೆಲ್ ನೆಟ್ 18 ರೂಪಾಯಿ ಇತ್ತು, ಇವಾಗ 60 ರೂಪಾಯಿ ಮಾಡಿದ್ದಾರೆ. ಆ ಥರ ಫ್ರೀಕ್ವೆಂಟ್ ಆಗಿ ಅವರು ರೇಟ್ಗಳು ಚೇಂಜ್ ಮಾಡ್ತಾ ಇದೆ. ರೇಟ್ಗಳು ಹತ್ಕೊಂಡು ಹೋಗ್ತಾನೆ ಇದೆ. ಸೊ ಇರೋವಾಗ ಐಟಮ್ಸ್ ನೀವು ತಗೊಂಡು ಇಟ್ಕೊಂಡ್ರೆ ಒಳ್ಳೇದು ಫಾರ್ ಯುವರ್ ಬಿಲೌಡ್ RX ಲವರ್ಸ್. ಓಕೆ. ಸೊ ತುಂಬ ಜನ ಅನ್ಕೊಂತೀರಾ ಏನಪ್ಪ RX ಸ್ಪೇಸ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ತೋರಿಸಿಲ್ಲ ಅಂತ. ಸೊ ಇವಾಗಲೇ ಈ ವಿಡಿಯೋನೇ ಬಂದ್ಬಿಟ್ಟು ಆಲ್ಮೋಸ್ಟ್ 40 ಮಿನಿಟ್ಸ್ ಮೇಲೆ ಬರುತ್ತೆ. ಸೊ ಇವಾಗ ಅದು ಫುಲ್ ಕಂಪ್ಲೀಟ್ ಕವರ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಫಿಲ್ಮ್ ತರಗ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಯೂನಿಕ್ಕು. ಸೊ ಇದು ನೋಡಿ, ಸ್ಟಿಕರಿಂಗ್ ಕಿಟ್ಸು ಕಸ್ಟಮೈಸ್ಡ್. ಸೊ ಕಸ್ಟಮೈಸ್ ಸ್ಟಿಕರಿಂಗ್ ಕಿಟ್ಸು. ಸೊ ಅಂಕಲೇ ಮಾಡೋದಿದು. ಸೊ ಕಲರ್ಸ್ ನೋಡ್ಕೊಬೋದು ನೀವು. ಸೊ 5 ಸ್ಪೀಡ್ ಕೂಡ ಇದೆ ನೋಡಿ, ಅಲ್ಲಿದೆ 5 ಸ್ಪೀಡ್. ಅದು ಕಲರ್ಸ್ ಎಲ್ಲ ನೀವು ನೋಡ್ಕೊಬೋದು ಹೆಂಗಿದೆ ಅಂತ. ನಿಮ್ಗೆ ಒಂದೊಂದಾಗಿ ತೋರಿಸ್ತೀನಿ. ಕಲರ್ಸ್ ನೋಡ್ಕೊಳ್ಳಿ. ಎಲ್ಲೋ ಇದೆಲ್ಲ ಇಂದ ಬಾಂಬೆ ಒಳಗೆ ನಮ್ಮ ಫ್ರೆಂಡ್ ಇದ್ದಾರೆ, ಅವ್ರು ಕಸ್ಟಮೈಸ್ ಮಾಡಿ ಕಳಿಸ್ತಾರೆ ನಮಗೆ. ರೀಸನಬಲ್ ರೇಟ್ ಇರುತ್ತೆ. ಏನ್ ಅಂಕಲ್ ಬರುತ್ತೆ ಪ್ರೈಸ್? ಇದೆಲ್ಲ ಬಂದು ನೋಡಿ
ಇದು ಕಸ್ಟಮೈಸ್ಡ್ ಬಂದು 950 rupees ಬೀಳುತ್ತೆ. ರೆಗ್ಯುಲರ್ ಬಂದು 750 rupees ಬರುತ್ತೆ. ಏನ್ ಡಿಫರೆನ್ಸ್ ಬರುತ್ತೆ ಅಂಕಲ್? ಕಸ್ಟಮೈಸ್ಡ್ ಬಂದು ಅದು ಆ ಕಲರ್ಗಳು ನಿಮ್ಗೆ ಎಲ್ಲಿ ಸಿಗಲ್ಲ. ಇದು ರೆಗ್ಯುಲರ್ ಬಂದು ಅದು ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಡಿಫರೆಂಟ್ ಬ್ರಾಂಡ್ಸ್. ಓಕೆ, ಬಟ್ ಬೇರೆ ಕಡೆ ಬಂದು ಆ ಕ್ವಾಲಿಟಿ ನಿಮ್ಗೆ ಈ ಕ್ವಾಲಿಟಿ ಬರಲ್ಲ. ಇದು ಎರಡು ಬಂದ್ಬಿಟ್ಟು ರೆಗ್ಯುಲರ್. ಸೊ ಇದೆಲ್ಲ ನಾರ್ಮಲ್ ಕಾಮನ್ RX ಎಲ್ಲ ಇರುತ್ತೆ. RXZಗೆ ನಿಮ್ಗೆ ಯೂನಿಕ್ ಆಗಿ ಬೇಕು ಅಂದ್ರೆ ಸೊ ಈ ತರ ಕಲರ್ಸ್ ಎಲ್ಲ ನೀವು ಟ್ರೈ ಮಾಡ್ಬೋದು. ಕರೆಕ್ಟ್ ಅಲ್ಲ ಸರ್? ಆಲ್ ದೀಸ್ ಆರ್ ಯೂನಿಕ್ ಒನ್ಸ್, ರೈಟ್? ಸೊ ನೋಡ್ಕೊಳ್ಳಿ, ಇದೆಲ್ಲ ಬಂದು 950 rupees ಆಗುತ್ತೆ. ಸೊ ನೋಡ್ಕೊಳ್ಳಿ, ಒಂಥರ ಯೂನಿಕ್ ಆಗಿದೆ ಈ ಕಲರ್ಸ್ ಎಲ್ಲ. ಆಮೇಲೆ ಇದು ಫೋರ್ಕ್ ಸ್ಟಿಕ್ಕರ್ಸ್. Suzuki and RX both fork ready. ಸುಸ್ಕಿ ಕಚ್ಚೋಡ್ತಾರೆ ಸರ್ ಫೇಮಸ್. ಸೊ ನೋಡ್ಕೊಳ್ಳಿ, ಇದೆಲ್ಲ ಫೋರ್ಕ್ ಬರುತ್ತೆ ಸ್ಟಿಕರ್ಸು. ಸೊ ಬ್ಲ್ಯಾಕ್ ಅಲ್ಲಿ ಬೇಕಂದ್ರೆ ಬ್ಲ್ಯಾಕ್ ಸಿಗುತ್ತೆ, ಬ್ಲೂ ಅಲ್ಲಿ ಸಿಗುತ್ತೆ, ಯೆಲ್ಲೋ ಅಲ್ಲಿ ಇದೆ, ತುಂಬಾ ಕಲರ್ಸ್ ಇದೆ. ನೋಡ್ಕೊಳ್ಳಿ, ಇದೆಲ್ಲ ಕಸ್ಟಮೈಸ್ಡ್. ಇದೆಲ್ಲ ಕಸ್ಟಮೈಸ್ಡ್. ಇದೆಲ್ಲ ಏನ್ ಅಂಕಲ್ ಬರುತ್ತೆ ಪ್ರೈಸು? ಇದು 120 rupees ಬರುತ್ತೆ. 120 rupees ಪೇರಾ? ಪೇರ್. ಓಕೆ, ಪೇರು. ಸೊ ನೆಕ್ಸ್ಟ್ 5 speed ಸಿಗರಿಂಗ್ ಕಿಟ್ಸು ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ನಿಮಗೆ. ಕಲರ್ಸ್ ನೋಡಿ, ಇದೆಲ್ಲ ಬಂದು ಕಸ್ಟಮೈಸ್ಡ್. ಇದೆಲ್ಲ ಬಂದು ಡಿಫ್ರೆಂಟ್. ಇದು ಬಂದು ಅದು ಬೇರೆಯವರೆಲ್ಲ ಬೇರೆ ರೇಟ್ಗೆ ಮಾಡ್ತಾ ಇದ್ದಾರೆ. ನಾವು ಮಾತ್ರ 650 rupeesಗೆ ಮಾಡ್ತೀವಿ. ಸಬ್ಸ್ಕ್ರೈಬರ್ಗೆ ಬಂದಾಗ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ. ಕಲರ್ಸ್ ನೋಡ್ಬೋದು, ಎಷ್ಟೊಂದು ಕಲರ್ಸ್ ಇದೆ ನೋಡಿ. Approx 18 ಕಲರ್ಸ್. ಓಕೆ ಫ್ರೆಂಡ್ಸ್, ನೋಡ್ಕೊಳ್ಳಿ, ನಿಮ್ಮ RX ಬಂದ್ಬಿಟ್ಟು ಯೂನಿಕ್ ಆಗಿರಬೇಕು ಅಂತ ಇದ್ರೆ ಸೊ ಈ ಥರ ಸ್ಟಿಕರಿಂಗ್ ಕಿಟ್ಸ್ ಎಲ್ಲ ನೀವು ಹಾಕೊಬೋದು. ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಅಂಕಲ್, ಸೊ RX ಒರಿಜಿನಲ್ ಐಟಮ್ ತುಂಬ ಇದೆ. ಯಾಕಂದ್ರೆ ನಮ್ಮ ಜಾಗ ಚಿಕ್ಕದ್ರಿಂದ ನಾವು ಡಿಸ್ಪ್ಲೇ ಮಾಡೋಕ್ಕಾಗಿಲ್ಲ. ಸ್ಪೆಷಲ್ ಐಟಮ್ ಮಾತ್ರ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಯಾವುದೇ ಥರ ನಿಮಗೆ ಸ್ಪೇಸ್ ಬೇಕು ಅಂದ್ರೆ ಅಂಕಲ್ನ ರೀಚ್ ಔಟ್ ಮಾಡ್ಬೋದು. ಎಲ್ಲ ಥರ ಸ್ಪೇಸ್ ಅವ್ರ ಹತ್ರ ಇರುತ್ತೆ. ಸೊ ಇನ್ನೊಂದು ವಿಡಿಯೋ ಡ್ಯೂರೇಷನು ಲೆಂತ್ ಆಗಿಬಿಡುತ್ತೆ, ತುಂಬ ಒಂದು ಫಿಲ್ಮ್ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಮೇನ್ ಶಾರ್ಟ್ ಆ್ಯಂಡ್ ಸ್ವೀಟು ಮೇನ್ ಪ್ರಾಡಕ್ಟ್ಸ್ ಫಾಸ್ಟ್ ಮೂವಿಂಗ್ ಯಾವ್ಯಾವ್ದಿದೆ ಬೇರೆ ಕಡೆ ಎಲ್ಲೂ ನಿಮಗೆ ಸಿಗಲ್ಲ ಆ ಥರ ಸ್ಪೇಸ್ ಮಾತ್ರ ನಿಮಗೆ ಬಂದ್ಬಿಟ್ಟು ಡಿಸ್ಪ್ಲೇ ಮಾಡ್ತಾ ಇದ್ವಿ. ಸೊ ಅಷ್ಟೇ ಅಲ್ಲ ಅಂಕಲ್, ಶೋಗಂದು ಅದು ಶೋಗಂದು ನಾವು ಹೇಳ್ಬೋದು. ಯಾಕಂದ್ರೆ ಕಂಪನಿಯಿಂದ ಸಪ್ಲೈ ಇಲ್ಲ, ಬರೀ ಆಲ್ಟರ್ನೇಟಿವ್ ಐಟಮ್ ಇದೆ, ಬರ್ಬೋದು. ಹಾಂ ಸರಿ, ಅದು ಕೂಡ ಸೊಲ್ಲ, ನಾನೇ ಅದು ಕೇಕರ ಇರುಂಗ ಇಷ್ಟೆಲ್ಲ ಐಟಮ್ ಇಟ್ಟಿದ್ದಾರೆ, ಯಾಕೆ ಶೋಗನ್ ಇಟ್ಟಿಲ್ಲ ಅದು. ಸೊ ಅಂಕಲ್, ಇವಾಗ ಈ RX RD ಇದೆಲ್ಲ ನಾವು ನೋಡಿದ್ವಿ. ತುಂಬಾ ಜನ ಬಂದ್ಬಿಟ್ಟು ಶೋಗನು, ಶಾಲಿನು, ಸಮೂರ ಎಲ್ಲ ಇಟ್ಟಿರ್ತಾರೆ. ಪಾಪ ಅವರೆಲ್ಲಾನು ಬೇಜಾರಾಗ್ತಾರೆ. ಸೊ ಅವ್ರಿಗೋಸ್ಕರ ಸ್ಪೇರ್ಸ್ ಏನಾದರೂ ಇಕ್ಕಿದ್ದೀರಾ? ಇವರೇ TVS ಅವರು ಐಟಮ್ಗಳು ಎಷ್ಟು ಆರ್ಡರ್ ಹಾಕಿದ್ರೂ ಅವ್ರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅದೇ ಬಂದು ನಾವು RX ಅವರು ಹೇಳಿದ್ರೆ ಅವರು ಪಾಪ ಅವ್ರು ಇಂಡೋನೇಷ್ಯಾನಿಂದ ಇಲ್ಲಾಂದ್ರೆ ಜಪಾನಿಂದ ತರಿಸ್ಕೊಡ್ತಾರೆ. ರೇಟ್ ಆದ್ರೂ ನಮ್ಮ ಅವ್ರ ಹತ್ರ ರೀಸನಬಲ್ ಇದು ಮಾರ್ಕೆಟಿಂಗ್ ಮ್ಯಾನೇಜರ್ ಅವರು ಸಿಗ್ತಾ ಇರ್ತಾರೆ, ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಸ್ವಲ್ಪ ಏನಾದರೂ ನಮ್ಗೆ ಕೋಆಪ್ರೇಟ್ ಮಾಡ್ತಾರೆ. ಈ TVS ಗ್ರೂಪ್ ಅವರು ಅವ್ರಿಗೆ ಏನು ಆರ್ಡರ್ ಕೊಟ್ರೇನು ಬರೀ ಗಜನ್ ಪಿನ್ ಬೇರಿಂಗ್ ಕೇಳಿದ್ರು ಅವ್ನು ಕೊಡಲ್ಲ ಅಂತಾರೆ. ಐಟಮ್ಗಳಿಲ್ಲ ಅವ್ರ ಹತ್ರ ಏನು ಕೇಳಿದ್ರು. ಅದಕ್ಕೆ ಏನಂದ್ರೆ ಶೋಗಂತೂ ಆಲ್ಟರ್ನೇಟಿವ್ ಐಟಮ್ ಲೈಕ್ NV ಬ್ರ್ಯಾಂಡು, ಆಮೇಲೆ DAP, ಇಲ್ಲಾಂದ್ರೆ ಇದು ಸ್ವಿಸ್ ಬ್ರ್ಯಾಂಡು, ಇಂಥ ಐಟಮ್ ಒಳಗೆ ನಮ್ಮ ಹತ್ರ ಸಿಗ್ತಾ ಇರುತ್ತೆ. ಇನ್ನೊಂದು ಕೆಲವು ಬಂದು ನಾವೆಲ್ಲ ಬ್ರ್ಯಾಂಡನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ರಬ್ಬರ್ ಕಿಟ್ ಅಂತ ಮಾಡಿದ್ದೀವಿ. ಕೇಬಲ್ಸ್ ಒಳಗೆ ಸೂಪರ್ ಜಿತ್ ಸಿಗುತ್ತೆ. ಆಮೇಲೆ ಬಂದು ಮಿರರ್ಸ್ ಒಳಗೆ ಅದು ಸಮರೈದು ಸಿಗಲ್ಲ, KB 100 ಸಿಗುತ್ತೆ. ಆ ಥರ ಚಿಲ್ಡ್ರ ಡಿಫ್ರೆಂಟ್ ಐಟಮ್ಮು ನಾವು ಕನ್ಸಲ್ಟೇಟ್ ಮಾಡಿ ಕೊಡ್ತೀವಿ. ಒರಿಜಿನಲ್ ಐಟಮ್ ಅನ್ನೋದು ಶೋಗನ್ಗೆ ಬಂದು ತುಂಬ ಕಷ್ಟ. ನಾವು ಇದು ಶೋಗನ್ ಸ್ಟಿಕ್ಕರ್ಸ್ ಎಲ್ಲ ಮಾಡಿದ್ವಿ, ತೋರಿಸ್ತೀವಿ. ಶಾವಲಿನು ಶೋಗನ್ ಸ್ಟಿಕ್ಕರ್ಸ್ ಎಲ್ಲ ವೆರೈಟಿಯಾಗಿ ಮಾಡಿದ್ದೀವಿ, ಕಸ್ಟಮೈಸ್ ಮಾಡಿದ್ದೀವಿ. ಆಮೇಲೆ ಶೋಗಂದು ಮಾಸ್ಕ್ಗಳು ಮಾಡಿದ್ದೀವಿ. ಮಾಸ್ಕ್ ಶೋಗಂದು ಮಾಸ್ಕ್ ಮಾಡಿದ್ದೀವಿ, ಸೈಡ್ ಶೀಲ್ಡ್ ಮಾಡಿದ್ದೀವಿ, ಟೈಲ್ ಪ್ಯಾನಲ್ಸ್ ಮಾಡಿದ್ದೀವಿ ಫೈಬರ್ ಒಳಗೆ. ಸೊ ಶೋಗಂದು ನೀವು ಬಂದರೆ ಏನಿದೆ ಅಂತ ಮಾಡ್ಕೋಬೋದು. ಯಾಕಂದರೆ ಅದು ಒರಿಜಿನಲ್ ಐಟಮ್ ಸಿಗ್ತಾ ಇಲ್ಲ, ಬರೀ ಒರಿಜಿನಲ್ ಐಟಮ್ ಸಿಗೋದು ಏರ್ ಫಿಲ್ಟರ್, ಆಮೇಲೆ ಗಜನ್ ಪಿನ್ ಬೇರಿಂಗು, ಥ್ರಸ್ಟ್ ಬೇರಿಂಗು, ಗೇರ್ ಲಿವರು, ಆಮೇಲೆ ಕೋನ್ ಸೆಟ್ಟು, ಅದು ಇಷ್ಟು ಒಂದು 7-8 ಐಟಮ್ ಮಾತ್ರನೇ ಸಿಗ್ತಾ ಇದೆ. ತುಂಬಾ ಐಟಮ್ ಏನು ಸಿಗ್ತಾನೆ ಇಲ್ಲ, ಬರೀ ಆಫ್ಟರ್ ಮಾರ್ಕೆಟ್. ಯಾಕಂದ್ರೆ ಒರಿಜಿನಲ್ ಅಂತ ಹುಡ್ಕೊಂಬಂದ್ರೆ ಶೋಗನ್ ಐಟಮ್ ರೆಸ್ಟೋರ್ ಮಾಡಕ್ಕೇನೆ ಆಗಲ್ಲ. ಓಕೆ, ಸೊ ನೋಡ್ಕೊಳ್ಳಿ. ಸೊ ಶೋಗನ್ ಫ್ಯಾನ್ಸ್ ಯಾರಾದರೂ ಇದ್ರೆ ನೋಡ್ಕೊಳ್ಳಿ. ಒರಿಜಿನಲ್ಲೇ ಬೇಕು ಅಂತ ಏನು ಇದು ಮಾಡಬೇಡಿ, ಆಫ್ಟರ್ ಮಾರ್ಕೆಟು ಇದೆ. ಸೊ ಅದರಲ್ಲೇನು ಅದು ಕ್ವಾಲಿಟಿ ಪರವಾಗಿಲ್ವಾ? ಫಸ್ಟ್ ಕ್ಲಾಸ್ ಕ್ವಾಲಿಟಿ. ನಾವು ಏನು ಮಾಡಿದ್ರೂ ಒಳ್ಳೆ ಕ್ವಾಲಿಟೀಸ್ ಇರುತ್ತೆ ನೋಡಿ. ಸುಜುಕಿ ಫ್ಯಾನ್ಸ್ಗೆ ಒಂದು ಟ್ರೀಟ್ ಅಂತಾನೆ ಹೇಳ್ಬೋದು ಸ್ಟಿಕರಿಂಗ್ ಕಿಟ್ಸು. ಇದು ಬಂದ್ಬಿಟ್ಟು ಶೋಗನ್ದು ಅಲ್ಲ, ಕಸ್ಟಮೈಸ್ಡಾ? ಸೊ ನೋಡ್ಕೊಳ್ಳಿ, ಶೋಗನ್ ಯಾರಾದರೂ ಟ್ಯಾಂಕ್ ಶೀಲ್ಡ್ ಎಲ್ಲ ರೀಪೇಂಟ್ ಮಾಡ್ತಾ ಇದ್ರೆ ಸ್ಟಿಕರಿಂಗ್ ಕಿಟ್ ಬಂದ್ಬಿಟ್ಟು
AB ಆಟೋಮೊಬೈಲ್ಸ್ ಅಂತ ನಿಮಗೆ ಸಿಗುತ್ತೆ ಕಂಪ್ಲೀಟ್ ಕಿಟ್ಟು ಸ್ಟಿಕರಿಂಗ್ ಕಿಟ್ಸು. ಇಲ್ಲಿ ಬೇರೆ ಸ್ಟಿಕರ್ಸ್ ಸಿಗುತ್ತೆ, ಅದರೊಳಗೆ ಸುಜುಕಿ ಅಂತ ಬರಲ್ಲ. ನಾವು ಬಂದು ಸುಜುಕಿ ಅಂತ ಮಾಡಿ ಇದು ಮಾಡ್ತಾ ಇದ್ದೀವಿ. ಏನ್ ಅಂಕಲ್ ಪ್ರೈಸ್ ಬರುತ್ತೆ ಇದು? ಇದೆಲ್ಲ ಬಂದು 950 ಬರುತ್ತೆ ಕಸ್ಟಮೈಸ್ಡ್, ರೆಗ್ಯುಲರ್ ಬಂದು 750 ಬರುತ್ತೆ. ಓಕೆ, ಸೊ ಇದೆಲ್ಲ ಬಂದ್ಬಿಟ್ಟು ರೆಗ್ಯುಲರೈಸ್ಡ್. ಇದು ರೆಗ್ಯುಲರ್ ಬಂದು ಸಿಲ್ವರ್, ಬ್ಲಾಕ್ ಬಂದು ರೆಗ್ಯುಲರೈಸ್ಡ್. ಇದು ಬಂದು 750. ಇದೆಲ್ಲ ಬಂದು ಕಸ್ಟಮೈಸ್ಡ್ ಬಿಕಾಸ್ ವಿ ಮೇಕ್ ಇಟ್ ಇನ್ ಲಿಮಿಟೆಡ್ ಕ್ವಾಂಟಿಟೀಸ್, ಅದರಿಂದ ನಮ್ಗೆ ಕಾಸ್ಟ್ ಜಾಸ್ತಿ ಬೀಳುತ್ತೆ. ಓಕೆ, Same type Shaolin we have around 8 colors. ಓಕೆ, ಸೊ ನೋಡ್ಕೊಳ್ಳಿ ಶಾಲಿನ್ಗೆ 5 ಸ್ಪೀಡ್ ಇದು ಶಾಲಿನು. ಸೊ ಇದರಲ್ಲಿ 8 ಕಲರ್ಸ್ ಇದೆ, ಕಲರ್ಸ್ ನೋಡ್ಕೊಳ್ಳಿ ಹಂಗೆ. ಹಂಗೆ ಕಲರ್ಸ್ ನೋಡ್ಬೋದು ನೀವು. ಸೊ ಕಲರ್ಸ್ ನೋಡ್ತಾನೆ ಇರ್ಬೋದು ನೀವು. Approx 8 colors are there. 8 ಕಲರ್ಸ್. Yeah, 8 colors. ಓಕೆ, ಇದೆಲ್ಲ ಪ್ರೈಸ್ ಅಂಕಲ್? ಸರ್ ಇದು ಪ್ರೈಸ್ ಬಂದು ನಮಗೆ ರೆಗ್ಯುಲರ್ ಇದು ಬಂದು ಇದಕ್ಕೆ ಅದು 750 ರೂಪಾಯಿ ಆಗುತ್ತೆ. ಯಾಕಂದರೆ ಇದು ಅದು ಮೆಟೀರಿಯಲ್ ರಿಕ್ವೈರ್ಡ್ ಇಸ್ ವೆರಿ ಲಿಟಲ್ ಫಾರ್ ದಿಸ್, ಅದಕ್ಕೆ ರೇಟು ಕಡಿಮೆ 750 ರೂಪಾಯಿ ಆಗುತ್ತೆ. ಓಕೆ, ಇದರೊಳಗೆ 25 ವರ್ಷದ ಓಲ್ಡ್ ಸ್ಟಾಕ್ ಇದೆ, ಅದು ಕೇವಲ 200 ರೂಪಾಯಿ ಆಗುತ್ತೆ. ಅದು ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ. ಅದು ಬೇಕಾದ್ರೆ ತೋರಿಸ್ತೀನಿ. ಆಮೇಲೆ AX100 ಕಾಪಿ ಬರ್ತದೆ. ಸೊ ಫ್ರೆಂಡ್ಸ್ ನೋಡಿ, ರೀಸೆಂಟಾಗಿ ವಿಡಿಯೋ ಮಾಡಿದ್ವಿ, ಗ್ರ್ಯಾಂಡ್ ಇದು RX ಎಲ್ಲ ಡೆಲಿವರಿ ವಿಡಿಯೋ ಮಾಡಿದ್ವಿ. ಸೊ ಜಾಕ್ ಬ್ರೋ ಇದ್ದಾರೆ, ಜಾಕ್ ಬ್ರೋನು ಇಲ್ಲೇ ಬಂದ್ಬಿಟ್ಟು ಸ್ಪೇರ್ಸ್ ಎಲ್ಲ ಇಸ್ಕೊಳ್ಳೋದು. ಬ್ರೋ ಎಷ್ಟು ವರ್ಷದಿಂದ ಇಲ್ಲಿ ಇಸ್ಕೊಂತಾ ಇದ್ದೀರಾ? ಆಲ್ಮೋಸ್ಟ್ ನಾನು ಒಂದು 12 years ಇಂದ ಬರ್ತಾ ಇದ್ದೀನಿ. ಬಿಫೋರ್ ಗ್ಯಾರೇಜ್ ಓಪನ್ ಮಾಡೋದಕ್ಕಿಂತ ಅಂಕ್ಲ್ ಹತ್ರ ಬಂದು ಸ್ಪೇರ್ಸ್ ತಗೊಂತ ಇದ್ದೀನಿ. ಸೊ ಎಲ್ಲ ನಮ್ಮ ಸ್ಕೂಟರ್ಸ್ ಇಂದ ಹಿಡಿದು RX Audi 350 ಕೈನೆಟಿಕ್ ಎನಿ 2 ಸ್ಟ್ರೋಕ್ ಅಂಕ್ಲ್ ಹತ್ರನೇ ಒಂದು ಸ್ಪೇರ್ಸ್ ತಗೊಳ್ಳೋದು. ನೀವು ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ? 100%. ಎಷ್ಟೋ ಜನ ಕೇರಳ ಅವ್ರಿಗೆಲ್ಲ ರೆಫರ್ ಮಾಡಿನೇ ಕಳ್ಸಿಬಿಡ್ತೇವೆ. ಸ್ಪೇರ್ಸ್ ಅಂತ ನಮ್ಮ ಹತ್ರ ಬಂದ್ರೆ ಡೈರೆಕ್ಟ್ ಅಂಕ್ಲ್ ಅಂಗಡಿ ಹೆಸರು AB ಆಟೋ ಸ್ಪೇರ್ಸ್ ಹೋಗ್ಬಿಡಿ ಅಂತ ಕಳ್ಸಿ ಕೊಟ್ಬಿಡ್ತೀವಿ. ಓಕೆ, ಸೊ ತುಂಬಾ ಥ್ಯಾಂಕ್ಸ್ ಬ್ರದರ್. ನೆಕ್ಸ್ಟ್ ಟೈಮ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಅಂಗಡಿನ ರಿವ್ಯೂ ಮಾಡಕ್ಕೆ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ತುಂಬಾ ಜನ ಗೊತ್ತಿಲ್ಲ ಎಲ್ಲಿ ಸ್ಪೇರ್ಸ್ ತಗೊಳ್ಬೇಕಂತ. ತುಂಬಾ ಸ್ಕ್ಯಾಮ್ ಆಗ್ತಾ ಇದೆ ಸ್ಪೇರ್ಸ್. ಎಲ್ಲಿ ಇವ್ರ ಹತ್ರ ಎಲ್ಲಾರು ತಗೊಳ್ಳೋದು. ಸೊ ಎಲ್ಲರೂ ತುಂಬಾ ಜಲ್ದಿ ರೀಚ್ ಆಗ್ಬೇಕು. ಎಲ್ಲೆಲ್ಲಿ ಗೊತ್ತಿಲ್ಲ ಎಲ್ಲರೂ ಬಂದು ಇಲ್ಲಿ ಸ್ಪೇರ್ಸ್ ತಗೊಳ್ಬೇಕು. ತುಂಬಾ ಒಳ್ಳೆ ಸ್ಪೇರ್ಸ್, ಒರಿಜಿನಲ್ ಜೆನ್ಯೂನ್ ಸ್ಪೇರ್ಸ್. ಗೊತ್ತಿಲ್ಲ ಅಂತ ಇವ್ರ ಅಂಗಡಿಗೆ ಬಂದ್ರೆ ಕೂಡ ಒಂದ್ ಗಾಡಿಗೆ ಏನೇನ್ ಸ್ಪೇರ್ಸ್ ಬೇಕು ಎಲ್ಲ ಅವರೇ ಎತ್ಕೊಟ್ಬಿಡ್ತಾರೆ. ಇಲ್ಲಿ ಬಂದು ಒಂದು 10 ಸ್ಪೇರ್ಸ್ ತಗೊಳಕ್ ಬಂದ್ರೆ ಒಂದ್ ಗಾಡಿಗೆ ಫುಲ್ ಐಟಮ್ ನೀವು ಇಲ್ಲೇ ತಗೊಂಡ್ಬೋದು, ಎಲ್ಲ ಸಿಗುತ್ತೆ ನಿಮ್ಗೆ. ಪ್ರೈಸ್ ಎಲ್ಲ ಹೆಂಗಿದೆ ಬ್ರೋ? ಜೆನ್ಯೂನ್ ಬೇರೆಯವ್ರು ಕಂಪೇರ್ ಮಾಡಿದ್ರೆ ವೆರಿ ಡೀಸೆಂಟ್ ಪ್ರೈಸ್. ಓಕೆ, ಸೊ ಥ್ಯಾಂಕ್ಸ್ ಬ್ರೋ. ನೆಕ್ಸ್ಟ್ RX ಗಳು ತಗೊಂಡ್ ಬರ್ರಿ, ಖಂಡಿತ ಕಾಯ್ತಾ ಇದಾರೆ. ಬರುತ್ತೆ ಜಲ್ದಿ. ನೆಕ್ಸ್ಟ್ ಸೀಸನ್ 2 ಬಿಗ್ ಡೆಲಿವರಿ ಡೇಗೆ ತುಂಬಾ ಗಾಡಿಗಳು ಬರುತ್ತೆ ಸೇಲ್ಸ್ ಸರ್. ಸೊ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೆಯ್ಟ್ ಮಾಡಿ. ಸೊ RX ಲವರ್ಸ್ ಇದ್ರೆ ವೆಯ್ಟ್ ಮಾಡಿ. ಸೊ RX ಗಳು ಇನ್ನೂ ಬರ್ತಾನೆ ಇರುತ್ತೆ ನಿಮಗೆ ಸೇಲ್ಸ್ಗೋಸ್ಕರ. ಸೊ ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು. ನೋಡಿ, ಬ್ಯಾಂಗ್ಳೂರಲ್ಲಿ ಮಾತ್ರ ಇಲ್ಲ, ಸೊ ಕೇರಳದಿಂದನೂ ಇಬ್ರು ಹುಡುಗರು ಬಂದಿದ್ದಾರೆ. ಸೊ ಅಂಕಲ್ ಹತ್ರ ಸ್ಪೇರ್ಸ್ ಇಸ್ಕೊಳ್ಳೋಕ್ಕೆ. ಸೊ ಯಾವ ಸ್ಪೇರ್ಸ್ ಯಾವ ಗಾಡಿ, ಎಲ್ಲಿಂದ ಬಂದಿರಾ? ಫಸ್ಟ್ ಆಫ್ ಆಲ್ ಒಂದು ಕೇರಳ ಕ್ಯಾಲಿಕಟ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಕೇರಳ ಕ್ಯಾಲಿಕಟ್ ಇಂದ ಇಲ್ಲಿ ಬಂದಿದ್ದಾರೆ ಸ್ಪೇರ್ಸ್ ಇಸ್ಕೊಳ್ಳೋಕೆ. ಒಂದು ಸ್ಪೇರ್ಸ್ RX. ಇಲ್ಲಿ ಹೆಂಗ್ ಯಾರು ರೆಕಮೆಂಡ್ ಮಾಡಿರೋದು? ಇಲ್ಲಿ ಯಾರು ರೆಕಮೆಂಡ್ பண்ணி ரெக்கமெண்ட் செய்ய डायरेक्ट जेबी ಫಸ್ಟ್ ಟೈಮಾ ಇಲ್ಲ ಇದಕ್ಕೆ ಮುನ್ನಾಡಿ ಇದಕ್ಕೆ ಮುನ್ನಾಡಿ 2-3 ದಸೋ ಓಕೆ, ಕೇರಳ ಇಂದ ಇಲ್ಲಿ ಬಂದಿದ್ದೀವಿ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, 2-3 ಸತಿ ಕೇರಳ ಇಂದ ಬಂದಿದ್ದಾರೆ. ಸೊ ಮೆಕ್ಯಾನಿಕ್ ಯಾವುದು? ಓನ್ಲಿ ವಿಂಟೇಜ್ ಬೈಕ್. ವಿಂಟೇಜ್ ಬೈಕ್ಸ್. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್, ಮೆಕ್ಯಾನಿಕ್ ನೋಡ್ಕೊಳ್ಳಿ ಹೆಂಗಿದ್ದಾರೆ. ಸರ್ ನಿಮ್ಮ ಹೆಸರು? ಯೋರ್ ನೇಮ್? ರಂಶಿತ್. ಸೊ ರಂಶಿತ್. ಸೊ ನೋಡ್ಕೊಳ್ಳಿ, ಸೊ ಕೇರಳದಲ್ಲಿ ಕ್ಯಾಲಿಕಟ್ ಅಲ್ಲಿ ಯಾರಾದ್ರೂ ಇದ್ರೆ ಇವ್ರ ಗ್ಯಾರೇಜ್ಗೆ ನೀವು ರೆಫರ್ ಮಾಡ್ಬೋದು. ಇದು ಗ್ಯಾರೇಜ್ ಪೇರ್ ಇಂದ ಸಿಯಾಫ್ ಮೋಟರ್ಸ್. ಸೊ ಸಿಯಾಫ್ ಮೋಟರ್ಸ್ ಕ್ಯಾಲಿಕಟ್ ಅಲ್ಲಿ ಯಾರಾದ್ರೂ ಇದ್ರೆ ನಮ್ಮನೆ ನೋಡ್ತಾ ಇದ್ರೆ ಇವ್ರ ಗ್ಯಾರೇಜ್ಗೆ ರೆಫರ್ ಮಾಡಿ. ಸೊ ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ? வேற ஆளுக்கு இந்த கடை ரெக்கமெண்ட் செய்யும். ஓகே, இவரோட பிரைஸ் எவ்வளவு உண்டு? ಸೂಪರ್ ಪ್ರೈಸ್. ಓಕೆ, ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಪ್ರೈಸ್ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲಿ ಮಾತ್ರ ಇಲ್ಲ, ಕೇರಳ ಬೇರೆ ಊರಿಂದ ಬಂದು ಇಲ್ಲೇ ಸ್ಪೇಸ್ ತಗೊಂಡು ಹೋಗೋದು. ಸೊ ಇಲ್ಲಿಂದ ತಗೊಂಡೋಗಿನೂ ಬೇರೆಯವ್ರಿಗೆ ಮಾರೋರು ಕೂಡ ಇದ್ದಾರೆ ತುಂಬ ಜನ. ಸೊ ಅದು ನಾನೇ ನೋಡಿದ್ದೀನಿ. ಸೊ ಅದೆಲ್ಲ ಇವಾಗ ಬೇಡ ಬಿಡಿ. ಸೊ ನೆಕ್ಸ್ಟ್ ಅಂಕಲ್, ನೆಕ್ಸ್ಟ್ ಬಂದು ಈ ತರ ಹೇಳ್ಕೊಂಡು ಹೋಗ್ತಾ ಇದ್ರೆ ಒಂದಿನ ಸಾಕಾಗೋದಿಲ್ಲ. ಹೌದು, ಅದಂತೂ ನಿಜ. ನನ್ನ ಹತ್ರ ಸ್ಕೂಟರ್ಸ್ ಐಟಮ್ಸ್ ಕೆಲವು ಇದೆ. LML ಸ್ಕೂಟರ್ದು ಇದೆ, ಆಮೇಲೆ ಬಂದು ಬಜಾಜ್ದು ಚೇತಕ್ದಿಲ್ಲ, ಬಜಾಜ್ ಓಲ್ಡ್ ಮಾಡೆಲ್ದು ಇದೆ. ಆಮೇಲೆ ಬಂದು ಲ್ಯಾಂಬ್ರೆಟಾ ಇದೆ, ವಿಜಯ್ ಸೂಪರ್ ಇದೆ. ಆದರೆ ಏನಂದರೆ ನಮ್ಮ ಹತ್ರ ಫುಲ್ಲು ಸಿಗಲ್ಲ. ಯಾಕಂದರೆ ನಾವು ಇವಾಗ ಮೈನ್ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು Audi 350, RX, ರೋಡ್ ಕಿಂಗ್. ಯಾಕಂದರೆ ಇದು ಬಂದು ರೀಸೇಲ್ ವ್ಯಾಲ್ಯೂ ಇರೋದ್ರಿಂದ ತುಂಬ ಗಾಡಿಗಳು ರೆಡಿ ಆಗ್ತಾ ಇದೆ. ಮಿಕ್ಕಿದ ಗಾಡಿಗಳೆಲ್ಲ ನನ್ನ ಹತ್ರ ಹಳ್ಳಿ ಸ್ಟಾಕ್ ಇರುತ್ತೆ. ಬೇಕಂದರೆ ಸ್ವಲ್ಪ ತರಿಸ್ಕೊಡ್ತೀನಿ. ಓಕೆ, ಈ ಥರ ಆಗ್ತಾ ಇದೆ. ಸೊ ಈ ತರ ಫೈಬರ್ದೆಲ್ಲ ಯಾವ್ಯಾವ ಗಾಡಿಗೆ ಏನೇನಿದೆ ಸರ್? ಈ ತರ ಫೈಬರ್ ಬಂದು ನಮ್ಗೆ ಇಲ್ಲಿ ನಮ್ಮ ಫ್ರೆಂಡ್ ಅವರು
ಸೊ ಫ್ರೆಂಡ್ಸ್ ನೀವು ನೋಡ್ತಾನೆ ಇರ್ಬೋದು RD ಮಾಸ್ಕು. ಅಂಕಲ್ ಇದ್ರ ಬಗ್ಗೆ ಹೇಳಿ. ಸರ್ ಈ ತರ ಫೈಬರ್ ಐಟಮ್ಸ್ ತುಂಬಾ ನಮ್ಮ ಹತ್ರ ಇದೆ. ಫಾರ್ ಎಕ್ಸಾಂಪಲ್ RDಗೆ ಬಂದು ನಾವು ಹಾಫ್ ಚೈನ್ ಕವರ್ ಮಾಡಿದೀವಿ, ಆಮೇಲೆ ಬಂದು ಮಾಸ್ಕ್ ಮಾಡಿದ್ವಿ. ಇದು ವಿತ್ ವೈಸರ್ ಗ್ಲಾಸ್ ಬರುತ್ತೆ, ಬಟ್ ಇದು ಬಂದು ಔಟ್ಸೈಡ್ ಫಿನಿಶ್, ಒಳಗಡೆ ಇರಲ್ಲ. ನೀವು ಫಿಟ್ಟಿಂಗ್ ಎಲ್ಲ ನೀವು ಮಾಡ್ಕೋಬೇಕಾಗುತ್ತೆ. ಇದು ಇದೆಲ್ಲ ಬಂದು ಅನ್ಬ್ರೇಕಬಲ್, ಗ್ಲಾಸ್ ಮಾತ್ರ ಬ್ರೇಕಬಲ್. ಇದೆಲ್ಲ ಬಂದು 3600 ರೂಪಾಯಿ ಆಗುತ್ತೆ. 3600 ಆಗುತ್ತೆ ವಿತ್ ವೈಸರ್ ಗ್ಲಾಸ್. ಸೊ ವಿತ್ ವೈಸರ್ ಗ್ಲಾಸು 3600 rupees ಆಗುತ್ತೆ ನಿಮಗೆ RD ಮಾಸ್ಕು. ಸೊ RD ಮಾಸ್ಕ್ ಬಿಟ್ಟು ಬೇರೆ ಏನು ಅಂಕಲ್? ಸೊ ಇದು ರೋಡ್ ಕಿಂಗ್ ಒಳಗೆ ಇದೆ, ಮಾಸ್ಕ್ ತರ ಇದೆ, ಅದು 3600 ರೂಪಾಯಿ ಆಗುತ್ತೆ. ಆಮೇಲೆ ಶೋಗನ್ ಒಳಗೆ ಮಾಸ್ಕ್ ಇದೆ, ಅದು 3.5 mm ಇದೆ. ಆಮೇಲೆ 7 mm ಇದೆ, ಅದು ಬಂದು 3.5 mm ಬಂದು 650 ಆಗುತ್ತೆ. 7 mm ಒಂದು 950 ಆಗುತ್ತೆ. ಅದೇ ಥರ RXZ 5 ಸ್ಪೀಡ್ದು ಇಂಜಿನ್ ಕವರ್ ಯಾರು ಮಾಡಿಲ್ಲ, ಅದು ನಾವು ಮಾಡಿಸಿದ್ದೀವಿ. ಅದು ಬಂದು 1050 ರೂಪಾಯಿ ಆಗುತ್ತೆ. ಅದೇ ಥರ RXZ ಸೀಟ್ ಪ್ಲೇಟು ಮಾಡಿಸಿದ್ದೀವಿ, ಅದು ಬಂದು 1150 ರೂಪಾಯಿ ಆಗುತ್ತೆ. ಅದೇ ಥರ RD 350 ಸೀಟ್ ಪ್ಲೇಟ್ ಮಾಡಿಸಿದ್ದೀವಿ, ಅದು ಬಂದು 1500 ರೂಪಾಯಿ ಆಗುತ್ತೆ. ಈ ಥರ ಅದು ಸಮರೈದು ಸೆಟ್ ಆಫ್ 3 ಪ್ಯಾನಲ್ ಸಿಂಗಲ್ ಮಾಡಿದ್ದೀವಿ, ಅದು ಬಂದು 1300 ರೂಪಾಯಿ ಆಗುತ್ತೆ. ಸೈಡ್ ಶೀಲ್ಡ್ ಬಂದು 1800 ರೂಪಾಯಿ ಆಗುತ್ತೆ. RD ಸೈಡ್ ಪ್ಯಾನಲ್ಸ್ 1800 ರೂಪಾಯಿ ಆಗುತ್ತೆ. ಹೇಳ್ಕೊಂಡು ಹೋದ್ರೆ ಒಂದು 30-40 ಐಟಮ್ ಫೈಬರ್ ಐಟಮ್ಸ್ ನಮ್ಮ ಹತ್ರ ಇದೆ. ಎಲ್ಲ ತೋರ್ಸಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಇದು ಅಂಗಡಿ ಚಿಕ್ಕದು, ಆಮೇಲೆ ಜಾಗನೂ ಚಿಕ್ಕದು, ಕಸ್ಟಮರ್ಸ್ ಆಗಿ ಬಂದು ಹೋಗ್ತಾ ಇದ್ದಾರೆ. ಇವಾಗ ಆಕ್ಚುಲಿ ಬರಕ್ ಬೇರೆ ಸ್ಟಾರ್ಟ್ ಆಗ್ಬಿಟ್ರು. ಸೊ ನೀವೇ ನೋಡ್ತಾ ಇದ್ರಿ ಎಷ್ಟು ಜನ ಬಂದ್ರು ಅಂತ. ಸೊ ಇನ್ನ ಬರ್ತಾನೆ ಇರ್ತಾರೆ. ಸೊ ಅದಕ್ಕಿಂತ ಬಂದ್ಬಿಟ್ಟು ಸೊ ಅದಕ್ಕೋಸ್ಕರನೇ ಮೇನ್ ಪ್ರಾಡಕ್ಟ್ಸ್ ಏನಿದೆ ಅದು ಮಾತ್ರ ಡಿಸ್ಪ್ಲೇ ಮಾಡ್ತಾ ಇದೀವಿ. ಸೊ ಯಾವುದೇ ಥರ ನಿಮಗೆ ಈ ಥರ ಫೈಬರ್ ಪ್ರಾಡಕ್ಟ್ಸ್ ಎಲ್ಲ ಬೇಕು ಅಂದರೆ ನೀವು ಅಂಕಲ್ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಲ್ಲ ಥರ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ ಅಂಕಲ್, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ವಿ ಅಲ್ಲ. ಸೊ ತುಂಬಾ ಥ್ಯಾಂಕ್ಸ್ ಅಂಕಲ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ಸೊ ಲಾಸ್ಟಲ್ಲಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತಾರೆ, ಮೆಸೇಜ್ ಥರ ಏನಾದರೂ? ಏನಿಲ್ಲ, ಓನ್ಲಿ ಒನ್ ಥಿಂಗ್ ಏನಂದರೆ ನಮ್ಮ ಹತ್ರ ಬಂದು ಜಿನೈನ್ ಪ್ರಾಡಕ್ಟ್ಸು, ಕ್ವಾಲಿಟಿ ಬೇಸ್ಡು, ರೇಟು ಮಾಡ್ರೇಟ್ ಆಗಿರುತ್ತೆ. ಚೀಪ್ ಅಂದರೆ ನೀವು ತಿಳ್ಕೊಬೇಡಿ, ಒಂಥರ ತುಂಬ ಕಡಿಮೆ ಐಟಮ್ ಕೊಡ್ತಾರೆ ಅಂತ. ಅದೇ ನಾಮಿನಲ್ ರೇಟು ಮಾಡ್ರೇಟ್ ರೇಟ್ ಇರುತ್ತೆ. ನಮ್ಮ ಪ್ರಾಡಕ್ಟ್ಸ್ ಏನಾದರೂ ಇದ್ರೂ ರೀಪ್ಲೇಸ್ಮೆಂಟು ಇರುತ್ತೆ. 99% ಯಾವುದು ಫಾಲ್ಟ್ ಫ್ರೀ ನಮ್ಮದು. ಆ ಥರ ನಾವು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು 29 ಇಯರ್ಸಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಒಳ್ಳೆ ರಿವ್ಯೂ ಇದೆ ನಮ್ಮದು. ಫೇಸ್ಬುಕ್ ಒಳಗೆ AB ಆಟೋ ಸ್ಪೇರ್ಸ್ ಅಂತ ಇದೆ ಪೇಜು, ಯು ಕ್ಯಾನ್ ಸಿ ಅವರ್ ರಿವ್ಯೂ. ಸೊ ಇವರು ನಮ್ಮ ಯೂಟ್ಯೂಬರ್ ಬಂದು ನಮ್ಮ ಕ್ಲೋಸ್ ಫ್ರೆಂಡ್, ಅವ್ರ ಹತ್ರನೂ ಒಂದು 4-5 ಗಾಡಿಗಳು ತಗೊಂಡೋಗಿದ್ದಾರೆ. ಸೊ ಅವರು ಅಂಕಲ್ ಮಾಡೋಣ ಅಂತ ಹೇಳಿದ್ರು, ಆಯ್ತಪ್ಪ ನಮಗೂ ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ ಅಂತ ಅವರನ್ನು ಬಂದು ಮಾಡಿದ್ದಾರೆ. ಅವ್ರಿಗೂ ಒಂದು ಒಳ್ಳೆ ಥ್ಯಾಂಕ್ಸು, ಯಾಕಂದರೆ ಅವ್ರ ಮೂಲಕ ತುಂಬ ಜನಕ್ಕೆ ಯೂಸ್ ಆಗಬಹುದು, ರೀಚ್ ಆಗುತ್ತೆ ಅಂತ ನಾನು ನಂಬ್ತೀನಿ. ವೀಕ್ಷಕರೇ, ಐ ಆಮ್ ಏಜ್ಡ್ ಅಬೌಟ್ 65 ಇಯರ್ಸ್. ನೀವು ದಯವಿಟ್ಟು ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ, ಯಾಕಂದರೆ ಸಂಡೇ ಹಾಲಿಡೇ ಇರುತ್ತೆ. ಮಂಡೆಯಿಂದ ಸ್ಯಾಟರ್ಡೆ ತನಕ ಕಂಟಿನ್ಯೂಸ್ ವರ್ಕಿಂಗ್ ಇರುತ್ತೆ. ಮತ್ತು ಮಂಡೇ ಬಂದು ಇದು ವೀಕ್ ಡೇಸ್ ಒಂದು 11:30 to 8:30 ತನಕ. ಏನಿದ್ರೂ ನೀವು ಫೋನ್ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ದಯವಿಟ್ಟು ಈ ಟೈಮ್ ಒಳಗೆ ಮಾಡಿ. ಮಿಕ್ಕಿದ ಟೈಮ್ ಒಳಗೆ ಐ ವಿಲ್ ನಾಟ್ ಇದೆ, ನಾನು ಬಂದು ಫೋನೆಲ್ಲ ತೆಗಿಯಲ್ಲ, ಆಮೇಲೆ ನೀವು ತಪ್ಪು ತಿಳ್ಕೊಬೇಡಿ. ಓಕೆ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕನ್ನಡ ಸಿಗೋಣ. ಥ್ಯಾಂಕ್ ಯು, ಬಾಯ್.